Dear friends, welcome to my YouTube channel, The Classic Corner. ಈಗ ಇಂದಿನ ಕ್ಲಾಸನ್ನು ನಾವು ಚಾಲು ಮಾಡೋಣ. ನಾ ಹೇಳಿದ್ದೆ ನಮ್ಮ ಈ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 3 ಹಂತಗಳಲ್ಲಿ ನಡೆಯುತ್ತದೆ. 1 ವೊಕ್ಯಾಬ್ಯುಲರಿ ಪಾರ್ಟ್, 2 ಗ್ರಾಮರ್ ಪಾರ್ಟ್, 3 ಕಂಪೋಸಿಷನ್. ಈ ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಪಾರ್ಟ್ ಸೈಮಲ್ಟೇನಿಯಸ್ ಆಗಿ ನಾವು ಅದನ್ನ ಹೇಳ್ಕೋತ ಹೋಗ್ತೀವಿ. ಗ್ರಾಮರ್ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ವೊಕ್ಯಾಬ್ಯುಲರಿ ಪಾರ್ಟ್ ಅನ್ನ ನಾವು ಹೇಳ್ತೀವಿ, ಅದನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. ನಿಮ್ಮಲ್ಲಿ ಒಂದು ಶಬ್ದ ಸಂಪತ್ತು ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ಒಂದು 10, 15, 20 ನಿಮಿಷ ನಾವು ವೊಕ್ಯಾಬ್ಯುಲರಿಯನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. ಇದು ಗ್ರಾಮರ್ ಕೋರ್ಸ್, ಈ ನಮ್ಮ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಕಂಪ್ಲೀಟ್ ಆಗುವವರೆಗೂ ಈ ಪಾರ್ಟ್ ಇದ್ದೇ ಇರ್ತದೆ. ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ಯಾವುದು ಗ್ರಾಮರ್ ಪಾರ್ಟ್, ಇಂಗ್ಲಿಷ್ ಗ್ರಾಮರ್ ಅದು ಪಾರ್ಟ್. ಈ ಪಾರ್ಟ್ ಮುಗಿದ ತಕ್ಷಣ ಯಾವುದು ಗ್ರಾಮರ್ ವೊಕ್ಯಾಬ್ಯುಲರಿ ಪಾರ್ಟ್ ಮುಗಿದ ತಕ್ಷಣ ಅದನ್ನ ಚಾಲೂ ಮಾಡ್ತೀವಿ. ಯಾವ್ದು ಟಾಪಿಕ್ ತಗೊಂಡಿರ್ತೀವಿ ಅದನ್ನು. ಈ ವೊಕ್ಯಾಬ್ಯುಲರಿ ಪಾರ್ಟ್ದಲ್ಲಿ ಸಾಕಷ್ಟು ಚಾಪ್ಟರ್ಸ್ ಅದಾವ, ಟಾಪಿಕ್ಸ್ ಅದಾವ. ಬಹಳಷ್ಟು ಟಾಪಿಕ್ಸ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಾವ, ಅವು ಬಂದೇ ಬಂದಿರ್ತಾವ. ಅದು ಫ್ರೇಸಲ್ ವರ್ಬ್ಸ್ ಇರ್ಬೋದು, ಇಡಿಯಮ್ಸ್ ಇರ್ಬೋದು, ಸಫಿಕ್ಸಸ್ ಇರ್ಬೋದು, ಇನ್ನು ಮುಂತಾದ ಟಾಪಿಕ್ಗಳು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಉಪಯುಕ್ತವಾಗಿರ್ತಾವ. ಅವುಗಳನ್ನ ನಾವು ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀವಿ. ಈಗ ನಾ ತಗೊಂಡಿದ್ದು ವರ್ಬ್ಸ್. ಈ ವರ್ಬ್ಸ್ ವೊಕ್ಯಾಬ್ಯುಲರಿ ಪಾರ್ಟ್ ದಲ್ಲಿನೇ ಬರ್ತದೆ. ಯಾಕೆ ಇದನ್ನ ಮೊದಲು ತಗೊಂಡೆ ಅಂದ್ರ ವರ್ಬ್ಸ್ 3 ಫಾರ್ಮ್ ಬೇಕಾಗ್ತಿರ್ತದ. ವರ್ಬ್ಸ್ 3 ಫಾರ್ಮ್ ನಲ್ಲಿ ಇರ್ತದ. ಮೇನ್ ಆಗಿ ಇಟ್ ಈಸ್ ಇನ್ 3 ಫಾರ್ಮ್ಸ್. ಅಂದ್ರ 3 ಫಾರ್ಮ್ಸ್ ಗೊತ್ತಿದ್ದಾಗ ಇಂಗ್ಲಿಷ್ ಕಲಿಯಕ ಈಸಿ ಆಗುತ್ತೆ. ಈಗ ಟೆನ್ಸ್ ಹೇಳ್ತಾ ಇದೀನಿ ನಾ ಗ್ರಾಮರ್ ಪಾಠದಲ್ಲಿ. ಸೊ ಆ ಟೆನ್ಸ್ ಹೇಳ್ಬೇಕಾದ್ರ ಕೆಲವೊಂದಿಷ್ಟು ಗ್ರಾಮರ್ ವರ್ಬಿಗೆ ಸಂಬಂಧಪಟ್ಟಂತ ಟಾಪಿಕ್ ಅನ್ನು ತಗೊಂಡಿನಿ. ಅಲ್ಲಿ 200ಕ್ಕಿಂತ ಹೆಚ್ಚು ಕ್ರಿಯಾಪದಗಳನ್ನ ಹೇಳಿ, ಆಮೇಲೆ ವೊಕ್ಯಾಬ್ಯುಲರಿಗೆ ರಿಲೇಟೆಡ್ ಆದಂತ ಇನ್ನೊಂದು ಟಾಪಿಕ್ ಅನ್ನ ತಗೊಳ್ತೀನಿ. ನಾ ಇದನ್ನ ಎಲ್ಲಾ ವಿಡಿಯೋದಲ್ಲಿ ಹೇಳ್ತೀನಿ, ನಿಮಗೆ ಗೊತ್ತಾಗ್ಲಿ ಅಂತೇಳಿ, ಮೇಲಿಂದ ಮೇಲೆ ನಮ್ಮ ಉದ್ದೇಶ ಏನು ಸ್ಪಷ್ಟವಾಗಿರ್ಲಿ ಅಂತೇಳಿ ಇದನ್ನ ಹೇಳ್ತಿರ್ತೀನಿ. ಈಗ ವರ್ಬ್ಸ್ ನಾ ಹೇಳಿದೆ, ವರ್ಬ್ ಇಟ್ ಈಸ್ ಇನ್ 3 ಫಾರ್ಮ್ಸ್. ವರ್ಬ್ 1, ವರ್ಬ್ 2, ವರ್ಬ್ 3. ಈ 3 ಫಾರ್ಮ್ಸ್ ನೀಟಾಗಿ ಬಂದಾಗನ ನಿಮಗೆ ಇಂಗ್ಲಿಷ್ ಮಾತಾಡಕ್ ಬರೋದು, ಇಂಗ್ಲಿಷ್ ಗ್ರಾಮರ್ ಅರ್ಥ ಆಗತ್ತ. ಇಲ್ಲದೆ ಇದ್ರೆ ಕಷ್ಟ ಆಗತ್ತ. ಓಕೆ, ಈಗ ನಾನು ಸಾಕಷ್ಟು ಕ್ರಿಯಾಪದಗಳನ್ನ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಈಗ ಇವತ್ತಿನ ಕ್ರಿಯಾಪದಗಳು: ಲೂಸ್, ಲಾಸ್ಟ್, ಲಾಸ್ಟ್. ಲೂಸ್ ನೋಡ್ರಿ, ಇನ್ನೊಂದು ಲೂಸ್ ಇದೆ, ಲೂಸ್. ಇದು ಈ ಲೂಸ್ ಸಡಿಲವಾದ. ಇದು ಡಬಲ್ ಓ ಐತ್ ನೋಡ್ರಿ, ಡಬಲ್ ಓ. ಡಬಲ್ ಓ ಅದು ಸಡಿಲವಾದ ಅದು. ಓಕೆ, ಈ ಲೂಸ್ ಅಲ್ಲ, ಈ ಲೂಸ್ ಬೇರೆ, ಇದು ಲೂಸ್ ಬೇರೆ. ಇದು ವರ್ಬ್ ಅಲ್ಲ, ಇದು ಎಡ್ಜೆಕ್ಟಿವ್. ಅದು ಲೂಸ್. ಲೂಸ್ ಶರ್ಟ್, ಲೂಸ್ ಪ್ಯಾಂಟ್, ಲೈಕ್ ದಿಸ್. ಲೂಸ್ ಅದು. ಲೂಸ್ ಅನ್ನೋದು ಬೇರೆ ವರ್ಡ್, ಇದು ಬೇರೆ ವರ್ಡ್. ಇದು ವರ್ಬ್, LOSE, ಲೂಸ್, ಲಾಸ್ಟ್, ಲಾಸ್ಟ್. ಇದ್ರದ್ದು V2 V3 ಇರುದಿಲ್ಲ, ವರ್ಬ್ ಅಲ್ಲಲ್ಲ ಅದು. ಲೂಸ್, ಲಾಸ್ಟ್, ಲಾಸ್ಟ್. ಐ ಲಾಸ್ಟ್ ಮೈ ಪೆನ್ ಯೆಸ್ಟರ್ಡೇ, ಲೈಕ್ ದಿಸ್ ಮಾತಾಡ್ತಿರ್ತಾರ ನೋಡ್ರಿ. ಹಿ ಲಾಸ್ಟ್ ಮನಿ, ಹಣ ಕಳ್ಕೊಂಡ್ಬಿಟ್ಟನ್ರಿ, ಕಳ್ಕೊಂಡನ್ರಿ ಅಂತೇಳಿ. ಲೂಸ್, ಲಾಸ್ಟ್, ಲಾಸ್ಟ್. ನೆನ್ಪಿಡ್ರಿ, ಇದು ಬೇರೆ, ಇದು ಬೇರೆ. ಇದು LOSE, LOST. ಇನ್ನೊಂದು ಲಾಸ್ಟ್ ಬರ್ತತಿ ಇಲ್ಲೇ, ಲಾಸ್ಟ್, LAST. ಇದು ಲಾಸ್ಟ್ ಅಂದ್ರೆ ಲಾಸ್ಟ್ ಚಾಪ್ಟರ್ ಅಂತೀರಿ ನೋಡ್ರಿ. ಪ್ರೊನೌನ್ಸಿಯೇಷನ್ ಆಲ್ಮೋಸ್ಟ್ ಸೇಮ್ ಬರ್ತದ. ಲಾಸ್ಟ್, 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 ಲಾಸ್ಟ್. ಇದು ಇದು ಏನು ಕೊನೆಯ ಅಂತೀರಿ, ಲಾಸ್ಟ್, ಲಾಸ್ಟ್ ಚಾಪ್ಟರ್, ಲೈಕ್ ದಿಸ್. ದ ಲಾಸ್ಟ್ ಕ್ಲಾಸ್, ಇದು LAST. ಇದು LOST, ಐ ಹ್ಯಾವ್ ಲಾಸ್ಟ್ ಮೈ ಪೆನ್ ಅಂದಾಗ ಇದ್ರ V1 ಫಾರ್ಮ್ ಏನು, ಲೂಸ್ ಅಂತ ಅರ್ಥ, ಕಳೆದುಕೊಳ್ಳು ಅಂತ. ಮೇಕ್
ಮೇಡ್ ಮೇಡ್, ಮೇಕ್ ಅಂದ್ರೆ ತಯಾರಿಸು. ಐ ಮೇಡ್ ಎ ಟೀ. ಓಕೆ, ಲೈಕ್ ದಿಸ್. ಐ ಮೇಡ್ ಟೀ. ಮೇಕ್, ಮೇಡ್, ಮೇಡ್, ತಯಾರಿಸು, ಸೃಷ್ಟಿಸು ಅಂತಾನು ಅರ್ಥ ಆಗುತ್ತ. ಓಕೆ, ಲೈಕ್ ದಿಸ್. ಮೀನ್, ಮೆಂಟ್, ಮೆಂಟ್. ಮೀನ್, ಮೆಂಟ್, ಮೆಂಟ್. ಮೀನ್ ಅಂದ್ರೆ ಅರ್ಥ ಕೊಡುವುದು, ಅರ್ಥ ಕೊಡು. ಐ ಮೀನ್ ಅಂದ್ರೆ ನಾನು ಅರ್ಥ ಕೊಡುತ್ತೇನೆ. ಈ ತರ ಕನ್ನಡದಲ್ಲಿ ಅರ್ಥ ಆಗ್ತಿರ್ತ, ಅರ್ಥ ಮಾಡ್ಕೊಳ್ಬೇಕು ನಾವು ಅದನ್ನ. ಐ ಮೀನ್ ದಿಸ್ ಅಂತಾರ, ಮುಂದೆ ಸೆಂಟೆನ್ಸ್ ಮಾತಾಡ್ತಾರ. ಆ ಅರ್ಥದಲ್ಲಿ ಐ ಮೀನ್, ಮೀನ್ ಅನ್ನೋದಿಲ್ಲ, ಅರ್ಥ ಕೊಡು. ಓಕೆ, ಬಹಳಷ್ಟು ವರ್ಡ್ಸ್ ಅದಾವ. ಮೀನ್ ಮೈಂಡೆಡ್ ಅಂತಾರ, ಅದು ಒಂದು ವರ್ಡ್ ಬೇರೆ, ಅಡ್ಜೆಕ್ಟಿವ್. ಇದು ಮೀನ್ ಅಂದ್ರೆ ಅರ್ಥ ಕೊಡು, ಅರ್ಥೈಸು. ಓಕೆ, ಅದ್ರ V2 ಫಾರ್ಮ್ ಏನು? ಮೆಂಟ್, ಮೆಂಟ್. ಮೀನ್, ಮೆಂಟ್, ಮೆಂಟ್. ಓಕೆ, ಹಿ ಮೀನ್ಸ್ ದ್ಯಾಟ್ ಅಂತ ಇರ್ತಾರ. ಹಿ ಮೀನ್ಸ್ ದ್ಯಾಟ್, ಐ ಮೀನ್ ದ್ಯಾಟ್, ಶಿ ಮೀನ್ಸ್ ದ್ಯಾಟ್. ಅವಳು ಅರ್ಥ ಕೊಡುತ್ತಾಳೆ, ಏನೆಂದರೆ ಲೈಕ್ ದಿಸ್. ಮೀಟ್, ಮೆಟ್, ಮೆಟ್, ಭೇಟಿಯಾಗು. ಮೆಟ್ ನೋಡ್ರಿ, ಮೀಟ್, ಮೆಟ್, ಮೆಟ್. ಮೆಟ್ಟೆಡ್ ಅಲ್ಲ, ಮೀಟ್, ಮೆಟ್, ಮೆಟ್. ಪೇ, ಪೇಡ್, ಪೇಡ್, ಪಾವತಿಸು. ಇದು ಭೇಟಿಯಾಗು, ಇದು ಪಾವತಿಸು. ಪೇ, ಪೇಡ್, ಪೇಡ್. ನೋಡ್ರಿ, ನೀವು ಪೇಡ್ ಬಹಳಷ್ಟು ನೋಡಿದೀನಿ. ಪೇಡ್ ಸ್ಪೆಲ್ಲಿಂಗ್ ಹಿಂಗ್ ಬರೀತೀರಿ ನೀವು, ರಾಂಗ್. ಪೇಡ್ ಸ್ಪೆಲ್ಲಿಂಗ್ ಇದು PAID, PAID. ಪೇ, ಪೇಡ್, ಪೇಡ್. ಆಲ್ಮೋಸ್ಟ್ ವರ್ಬ್ 2, ವರ್ಬ್ 3 ಸೇಮ್ ಇರ್ತಾವ. ನೆಕ್ಸ್ಟ್, ಪ್ರೂವ್, ಸಾಬೀತುಪಡಿಸು. ಸಾರಿ, ಪಾವತಿಸು, ಹಣ ಪಾವತಿಸು ಅಂತಿರಲ್ಲ ಆ ತರ. ಪ್ರೂವ್, ಪ್ರೂವ್ಡ್, ಪ್ರೂವ್ಡ್. ಪ್ರೂವ್ ಅಂದ್ರೆ ಸಾಬೀತುಪಡಿಸುವುದು. ಇದು ಪ್ರೂವ್ಡ್, ಪ್ರೂವ್ಡ್. ಈಗ ನೋಡ್ರಿ ನೀವು, ಇದು ಪ್ರೂವನ್ ಅಂತಾನೂ ಆಗುತ್ತೆ. ಇದು ಪ್ರೂವನ್, ಪ್ರೂವನ್. ಇದು ಪ್ರೂವನ್ ಅಂತಾನೂ ನೀವು ಯೂಸ್ ಮಾಡಬಹುದು. ಪ್ರೂವನ್, PROVEN, ಪ್ರೂವನ್. ಇದು ಪ್ರೂವನ್ ಆಗೋದಿಲ್ಲ, ಮತ್ತೆ ಇದು ಒಂದೇ. ಪ್ರೂವ್ಡ್ ಅಂತಾದ್ರೂ ಅನ್ಬಹುದು ನೀವು ಇದಕ್ಕೆ. ವರ್ಬ್ 3 ಗೆ ಪ್ರೂವನ್ ಅಂತಾದ್ರೂ ಅಂತ ಹೇಳ್ಬಹುದು. ಓಕೆ, ಲೈಕ್ ದಿಸ್. ಈ ಅರ್ಥದಲ್ಲಿ ಇಷ್ಟು ಇವತ್ತಿನ ಕ್ರಿಯಾಪದಗಳು. ಮೇಲಿಂದ ಮೇಲೆ ನಾ ರಿಪಿಟೇಷನ್ ಮಾಡ್ತಿರ್ತೀನಿ, ನೀವು ರಿಪಿಟೇಷನ್ ಮಾಡ್ಬೇಕು. 5-6 ಸಲ ರಿಪಿಟೇಷನ್ ಮಾಡ್ತಿರ್ಬೇಕು. ನಾವ್ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ನಿಮ್ಮಲ್ಲಿ ಶಬ್ದ ಸಂಪತ್ತನ್ನ ಬೆಳೆಸಕ ನಾನು ಟ್ರೈ ಮಾಡ್ತೀನಿ. ಇವೆಲ್ಲ ಕಾಮನ್ ಆಗಿ ಬಳಸ್ತಿರ್ತೀವಿ, ಡೈಲಿ ಬಳಸ್ತಿರ್ತೀವಿ ಇವ್ನ ವರ್ಬ್ಸ್ ಅನ್ನ ನಾವು. ಇವುಗಳ 3 ಫಾರ್ಮ್, ಈ ವರ್ಬ್ ಒಂದದ್ ಇನ್ನೆರಡು ಫಾರ್ಮ್ ಅವು ಗೊತ್ತಿದ್ರಂದ್ರ ನಿಮಗೆ ಇಂಗ್ಲಿಷ್ ಈಸಿ ಆಗಿ ಬಿಡ್ತದ. ಅಥವಾ ಒಮ್ಮೊಮ್ಮೆ ಮೇಡ್ ಅಂತಿರ್ತೀರಿ, ಐ ಹ್ಯಾವ್ ಮೇಡ್ ನೋಟ್ಸ್ ಅಂತೀರಿ, ಐ ಹ್ಯಾವ್ ಮೇಡ್ ನೋಟ್ಸ್ ಅಂತೀರಿ, ನಾನು ನೋಟ್ಸ್ ಅನ್ನು ತಯಾರಿಸಿದ್ದೇನೆ. ಈ ಮೇಡ್ ಅಂದಿರ್ತೀರಿ, ಅದ್ರ V1 ಫಾರ್ಮ್ ಗೊತ್ತಿರೋದಿಲ್ಲ ನಿಮಗೆ. ಓಕೆ, ಆತರ 3 ಫಾರ್ಮ್. ಒಂದ್ ವರ್ಬ್ ಗೊತ್ತಿತ್ತಲ್ಲ, ಅದ್ರ 3 ಫಾರ್ಮ್ ತಿಳ್ಕೊಳಕ್ ಟ್ರೈ ಮಾಡ್ಬೇಕು, ಅದ್ರ ಇನ್ನ 2 ಫಾರ್ಮ್ಗಳನ್ನ. ಓಕೆ, ಲೈಕ್ ದಿಸ್. ಈಗ ಐ ರಿಪೀಟ್ ಫಾರ್ 3 ಟೈಮ್ಸ್. ಲೂಸ್, ಲಾಸ್ಟ್, ಲಾಸ್ಟ್. ಲೂಸ್, ಲಾಸ್ಟ್, ಲಾಸ್ಟ್. ಮೇಕ್, ಮೇಡ್, ಮೇಡ್. ಲೂಸ್, ಲಾಸ್ಟ್, ಲಾಸ್ಟ್. ಮೇಕ್, ಮೇಡ್, ಮೇಡ್. ಮೇಕ್, ಮೇಡ್, ಮೇಡ್. ಮೀನ್, ಮೆಂಟ್, ಮೆಂಟ್. ಮೀನ್, ಮೆಂಟ್, ಮೆಂಟ್. ಮೀನ್, ಮೆಂಟ್, ಮೆಂಟ್. ಮೀಟ್, ಮೆಟ್, ಮೆಟ್. ಮೀಟ್, ಮೆಟ್, ಮೆಟ್. ಮೀಟ್, ಮೆಟ್, ಮೆಟ್. ಪೇ, ಪೇಡ್, ಪೇಡ್. ಪೇ, ಪೇಡ್, ಪೇಡ್. ಪೇ, ಪೇಡ್, ಪೇಡ್. ಪ್ರೂವ್, ಪ್ರೂವ್ಡ್, ಪ್ರೂವ್ಡ್. ಪ್ರೂವ್, ಪ್ರೂವ್ಡ್, ಪ್ರೂವ್ಡ್. ಪ್ರೂವ್, ಪ್ರೂವ್ಡ್, ಪ್ರೂವ್ಡ್. ಈ ತರ ನೀವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಅವು ನೆನಪುಳಿತಾವ. ನೀವು ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಏನ್ ಮಾಡ್ಬೇಕಂತಂದ್ರೆ, ನಿಮ್ಮಲ್ಲಿ ಶಬ್ದ ಸಂಪತ್ತು ಇನ್ಕ್ರೀಸ್ ಆಗ್ಬೇಕಂದ್ರೆ, ಪದ ಸಂಪತ್ತು ಇನ್ಕ್ರೀಸ್ ಆಗ್ಬೇಕಂತಂದ್ರೆ ಯಾವ ರೀತಿ ಇನ್ಕ್ರೀಸ್ ಆಗುತ್ತಂದ್ರ, ಹೆಚ್ಚು ಓದ್ತಾ ಇದ್ದಾಗ ಮಾತ್ರ ಹೆಲ್ಪ್ ಆಗುತ್ತದ, ಇನ್ಕ್ರೀಸ್ ಆಗುತ್ತದ. ಇಲ್ದೇ ಇದ್ರ ಇನ್ಕ್ರೀಸ್ ಆಗಕ್ ಸಾಧ್ಯನೇ ಇಲ್ಲ. ಒಂದು ಡಿಕ್ಷನರಿ ಕುಂತ್ಕೊಂಡು ಬಹಾಟ್ ಮಾಡಿದ್ರೆ ಆಗುದಿಲ್ಲ ಅದು. ನೀವು ಏನು ಓದುವಂತ ರೂಢಿಯನ್ನ ಹೆಚ್ಚಿಟ್ಕೊಳ್ಬೇಕು, ಅವಾಗ ಮಾತ್ರ ಆ ಶಬ್ದ ಸಂಪತ್ತು ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಆಗತ್ತ. ಇಲ್ದೇ ಇದ್ರ ಆಗಕ್ ಸಾಧ್ಯನೇ ಇಲ್ಲ ಅದು. ಎಷ್ಟಂತ ವರ್ಡ್ಸ್ ಅನ್ನ ಬಹಾಟ್ ಮಾಡಕ್ ಆಗುತ್ತ, ಅದು ಸಾಧ್ಯ ಇಲ್ಲ. ಓದುವಂತ ರೂಢಿ ಇದ್ದಾಗ ಮೈಂಡ್ ನಲ್ಲಿ ತಾವೇ ಏನೋ ಅವೇ ಉಳಿತಾವ ನಿಮ್ ಮೈಂಡ್ ನಲ್ಲಿ, ನೀವೇ ನೆನಪಿಟ್ಕೊಳ್ಳೋದು ಅವಶ್ಯಕತೆ ಇರುದಿಲ್ಲ. ಓದ್ತಾ ಓದ್ತಾ ಹೋದಾಗೆಲ್ಲ ನೀವು ಕೆಲವೊಂದಿಷ್ಟು ವರ್ಡ್ಸ್ ಅನ್ನ ಪರಿಚಯ ಮಾಡ್ಕೋತ, ಅದ್ರ ಕನ್ನಡದಲ್ಲಿ ಅದ್ರ ಮೀನಿಂಗ್ ನೋಡ್ಕೋತ ಹೋದಂಗೆಲ್ಲ ಅವು ಏನು ಮೈಂಡ್ ನಲ್ಲಿ ಉಳಿತಾವ. ಇಲ್ದೇ ಇದ್ರೆ ಉಳಿದಿಲ್ಲ. ಓಕೆ, ಸೊ ಅದಕ್ಕಾಗಿ ನೀವು ಹೆಚ್ಚು ಓದುವಂತ ರೂಢಿಯನ್ನು ಇಟ್ಕೊಳ್ಬೇಕು. ಅದನ್ನೇ ನಾ ಹೇಳಿದ್ದೀನಲ್ಲ, ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಕ್ಲಾಸಸ್ ಗಳಲ್ಲಿ ಹೇಳಿದ್ದೀನಿ. ಏನಂತ, ನ್ಯೂಸ್ ಪೇಪರ್ ಅನ್ನ ಓದುವಂತ ರೂಢಿಯನ್ನ ಇಟ್ಕೊಳ್ಬೇಕು.
ಅದನ್ನೊಂದು ಹಾಬಿ ಆಗಿ ಮಾಡ್ಕೊಂಡು ಬಿಡ್ಬೇಕು ನೀವು. ಸೊ ಅವಾಗ ಏನು ಬಹಳ ಫಾಸ್ಟ್ ಆಗಿ ನಿಮ್ಮಲ್ಲಿ ವೊಕ್ಯಾಬುಲರಿ ಇಂಪ್ರೂವ್ಮೆಂಟ್ ಆಗತ್ತೆ. ಯಾಕೆಂತಂದ್ರೆ ವೊಕ್ಯಾಬುಲರಿಗೆ ಸಂಬಂಧಪಟ್ಟ ಹಾಗೇನೆ ಸಾಕಷ್ಟು ಕ್ವಶನ್ಸ್ ಇರ್ತಾವ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ. ಸೊ ಅದಕ್ಕಾಗಿ ಈ ವೊಕ್ಯಾಬುಲರಿ ಪಾರ್ಟ್ ಮೇಲೆ ಕಾನ್ಸಂಟ್ರೇಷನ್ ಕೊಡೋದು ಹೆಚ್ಚು ಸೂಕ್ತ. ನಾನು ಆದಷ್ಟು ನಿಮ್ಮಲ್ಲಿ ಒಂದು ಈ ಕೋರ್ಸ್ ಮುಗಿಯೋದ್ರೊಳಗಾಗಿ ಸುಮಾರು 1500 ವೊಕ್ಯಾಬುಲರಿ ನಿಮ್ಮಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು, ನಿಮ್ಮಲ್ಲಿ ಇರಬೇಕು. ಓಕೆ, ಆ ತರ ಒಂದು ಪ್ರಯತ್ನವನ್ನ ಮಾಡೇ ಮಾಡ್ತೀನಿ. ಸೊ ನೀವು ಅದನ್ನ ಏನ್ ಮಾಡ್ಬೇಕು, ಅದರ ಅದರ ಹಾಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ದಿಸ್ ಈಸ್ ಟುಡೇಸ್ ಲಿಸ್ಟ್ ಆಫ್ ವರ್ಬ್ಸ್. ನೌ ಲೆಟ್ಸ್ ಮೂವ್ ಟು ಗ್ರಾಮರ್ ಟಾಪಿಕ್. ಯೂಸೇಜ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಈಗ ನಾವು ಗ್ರಾಮರ್ ಪಾಠದಲ್ಲಿ ಟೆನ್ಸ್ ಅನ್ನ ಹೇಳ್ತಾ ಇದ್ದೀವಿ. ಟೆನ್ಸ್ ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಈ ಟೆನ್ಸ್ ಚಾಪ್ಟರ್ ಅನ್ನ ನೀವು ನೀಟಾಗಿ ಸ್ವಚ್ಛವಾಗಿ ಕಲಿತ್ರಿ ಅಂತಂದ್ರೆ ಈ ಟೆನ್ಸ್ ನಂತರ ಏನೇ ಹೇಳ್ತಾ ಇದೀನಿ ನೋಡ್ರಿ ಟಾಪಿಕ್ಸ್ ಗಳನ್ನ, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಇರಬಹುದು, ಕ್ವಶನ್ ಟ್ಯಾಗ್ ಇರಬಹುದು, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಸ್ ಇರಬಹುದು, ಇಫ್ ಕಂಡೀಷನಲ್ ಇರಬಹುದು, ಸೆಂಟೆನ್ಸಸ್ ಇರಬಹುದು, ಅವು ಎಲ್ಲ ಟಾಪಿಕ್ಸ್ ಈಸಿ ಆಗ್ತಾವ ನಿಮಗೆ. ಮಾಡೆಲ್ಸ್ ಇರಬಹುದು. ಇಲ್ದೇ ಇದ್ರ ಟಫ್ ಆಗ್ತಾ ಹೋಗ್ತಾವ ಎಲ್ಲ ಟಾಪಿಕ್. ಟಫ್ ಆಗ್ತಾವಂದ್ರೆ ಏನರ್ಥ, ಅವು ಅರ್ಥನ ಆಗುದಿಲ್ಲ ನಿಮಗೆ, ಅವು ತಪ್ಪನ ಬಿಡಿಸ್ತೀರಿ ನೀವು ಅಂತ ಅರ್ಥ ಎಕ್ಸಾಮ್ದಲ್ಲಿ ಟೆನ್ಸ್ ಬರ್ದೇ ಇದ್ರೆ. ಅದಕ್ಕೆ ಟೆನ್ಸ್ ಈಸ್ ದ ಬೇಸಿಸ್ ಫಾರ್ ಆಲ್ ಟಾಪಿಕ್ಸ್. ಇಂಗ್ಲಿಷ್ ಕಲಿಯಕ್ನು ಅಷ್ಟೇ, ಟೆನ್ಸ್ ಬಂತಂದ್ರ ನಿಮ್ಗೆ 50% ಬಂದಾಗನ, 50, 60, 40 ಹೆಚ್ಚು ಕಡಿಮೆ ಅಷ್ಟು ಪರ್ಸೆಂಟ್ ನಿಮಗೆ ಮಾತಾಡಕ್ ಬಂದಾಗನೆ, ಇಂಗ್ಲಿಷ್ ಬಂದಾಗನೆ ಅಂತ ತಿಳ್ಕೊಬೇಕು. ಅದನ್ನ ಅಷ್ಟು ಸ್ವಚ್ಛವಾಗಿ ಕಲಿಬೇಕು. ನೀವು ಇದರಲ್ಲಿ ಕಲ್ತಿರ್ತೀರಿ, ಸ್ಕೂಲ್ನಲ್ಲಿ, ಕಾಲೇಜ್ದಲ್ಲಿ ಕಲ್ತಿರ್ತೀರಿ, ಅಲ್ಲಿ ಒಂದು ಬಯಾಟ್ ರೂಪದಲ್ಲಿ ನೀವು ಅದನ್ನ ಕಲ್ತಿರ್ತೀರಿ ಅಷ್ಟೇ. ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಈ ತರ ಒಂದು ಅವುಗಳ ಟೈಟಲ್ ಅಷ್ಟೇ ನೆನಪಿರ್ತಾವ ನಿಮಗೆ. ಅಂದ್ರೇನು, ಕನ್ನಡದಲ್ಲಿ ಇಂಥ ಸೆಂಟೆನ್ಸಸ್ ಹೆಂಗಿರ್ತಾವ, ನಾ ಕನ್ನಡದಲ್ಲಿ ಫ್ಯೂಚರ್ ಟೆನ್ಸ್ ಅನ್ನ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಿರುದಿಲ್ಲ. ಕನ್ನಡದಲ್ಲಿ ಆ ಟೆನ್ಸ್ ಗಳನ್ನ ಮಾತಾಡ್ತಿರ್ತೀರಿ ನೀವು, ಕನ್ನಡದ ಟೆನ್ಸ್ ಗಳು ಇರ್ತಾವ ಅವು, ಆದ್ರೆ ಗೊತ್ತಿರುದಿಲ್ಲಲ್ಲ. ಹಿಂಗಾಗಿ ಇಂಗ್ಲಿಷ್ ನಲ್ಲಿ ಅವುಗಳನ್ನ ಹೇಳಾಕ ಬರ್ತಿರುದಿಲ್ಲ. ಸೊ ಅದಕ್ಕಾಗಿ ಟೆನ್ಸ್ ಬಹಳ ಇಂಪಾರ್ಟೆಂಟ್. ಮೊದಲನೇ ವಿಡಿಯೋದಿಂದ ನೋಡ್ಕೋತ ಬರ್ರಿ. ಮೊದಲಂದ್ರ ಇಂಟ್ರೊಡಕ್ಷನ್ ವಿಡಿಯೋಸ್ ಕೊಟ್ಟಿದ್ದೀನಿ ನೋಡ್ರಿ. ಐ ಗೇವ್ ಇಂಟ್ರೊಡಕ್ಷನ್ ಟು ಆಲ್ ದಿಸ್, ಐ ಮೀನ್ ಟು ದೀಸ್ ಕೋರ್ಸಸ್, ಇಂಗ್ಲಿಷ್ ಗ್ರಾಮರ್ ಕೋರ್ಸ್, ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ಈ 2 ಕೋರ್ಸಿಗೆ ನಾ ಇಂಟ್ರೊಡಕ್ಷನ್ ವಿಡಿಯೋಸ್ ಮಾಡೀನಿ. 8 ವಿಡಿಯೋಸ್ ಅದಾವ. ದೇರ್ ಆರ್ 8 ವಿಡಿಯೋಸ್. ಫಸ್ಟ್ ವಿಡಿಯೋದಿಂದ ನೋಡ್ಕೋತ ಬರ್ರಿ. ಅಂದ್ರೆ ಅಲ್ಲಿ ಬೇಸಿಕ್ ಆಗಿ ಹೇಳಿನಿ ನಾನು. ಇಂಗ್ಲಿಷ್ ಗ್ರಾಮರ್ ಅರ್ಥ ಆಗ್ಬೇಕಾದ್ರೆ ನೀವು ಏನನ್ನಾಗಿ ಅಥವಾ ನಿಮ್ಮಲ್ಲಿ ಏನು ಇರಬೇಕು, ಮೊದಲನೇದಾಗಿ ಯಾವ ಜ್ಞಾನ ಇರಬೇಕು, ಎಷ್ಟು ಒಂದು ನಿಮಗೆ ನಾಲೆಜ್ ಇರ್ಬೇಕು ಇಂಗ್ಲಿಷ್ ಬಗ್ಗೆ, ಅದನ್ನ ಹೇಳಿದೀನಿ. ಅಲ್ಲಿ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಗುತ್ತೆ. ಆಮೇಲೆ ನಾನು ಗ್ರಾಮರ್ಗೆ ಸಂಬಂಧಪಟ್ಟಂತ ವಿಡಿಯೋಸ್ ಮಾಡಿದ್ದೀನಲ್ಲ, ಅವ್ನು ನೋಡ್ಕೋತಾ ಹೋಗ್ರಿ. ಓಲ್ಡ್ ಕ್ವಶನ್ ಪೇಪರ್ ಬಿಡಿಸೋದು ಇರ್ಬೋದು ಅದು, ಅಂಡ್ ದಿಸ್ ಪ್ರೆಸೆಂಟ್ ಟೆನ್ಸ್ ದಿಂದ ಸ್ಟಾರ್ಟ್ ಮಾಡಿದೀನಿ ಗ್ರಾಮರ್ ಏನು ಕೋರ್ಸ್ ಅನ್ನ, ಅದನ್ನ ಅಲ್ಲಿಂದ ನೋಡ್ಕೋತ ಹೋಗ್ರಿ. ನೀವು ಇಂಟ್ರೊಡಕ್ಷನ್ ನೋಡ್ಲಾರ್ದ ಒಮ್ಮಿದೊಮ್ಮೆ ಪ್ರೆಸೆಂಟ್ ಟೆನ್ಸ್ ಹೋಗ್ಬಿಟ್ರಿ ಅಂದ್ರ ಅಲ್ಲಿ ಅರ್ಥ ಆಗೋದಿಲ್ಲ ಅದು. ಕೆಲವೊಂದಿಷ್ಟು ಇಲ್ಲಿ ಈ ಇಂಟ್ರೊಡಕ್ಷನ್ ವಿಡಿಯೋಸ್ ನೋಡಿದಾಗನೇ ಮಾತ್ರ ಅದು ಅರ್ಥ ಆಗ್ತಿರ್ತದೆ. ಸೊ ಅದಕ್ಕಾಗಿ ಈಗ ನಾವು ಯೂಸೇಜ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಈಗಾಗಲೇ ಪ್ರೆಸೆಂಟ್ ಟೆನ್ಸ್ ಮುಗಿಸಿದ್ದೀನಿ, ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಅದರಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓನ್ಲಿ ಪ್ರೆಸೆಂಟ್ ಟೆನ್ಸ್ ಅದು ಟು ಬಿ ಫಾರ್ಮ್ ಯಾವ, ಆಮ್, ಈಸ್, ಆರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದು ಹೆಲ್ಪಿಂಗ್ ವರ್ಬ್ ಯಾವ, ಡೂ, ಡಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅದು ಹೆಲ್ಪಿಂಗ್ ವರ್ಬ್ ಯಾವ, ಆಮ್, ಈಸ್, ಆರ್. ಇಲ್ಲಿ ಆಮ್, ಈಸ್, ಆರ್ ಅದಾವ ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ. ಇಲ್ಲಿ ಆಮ್, ಈಸ್, ಆರ್ ಅದಾವ. ಇಲ್ಲಿ ಆಮ್, ಈಸ್, ಆರ್ ಮುಂದೆ ವರ್ಬ್ ಇರುದಿಲ್ಲ. ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಆಮ್, ಈಸ್, ಆರ್ ಮುಂದೆ ವರ್ಬ್ ಇರ್ತದ. ಓಕೆ, ಹಿಂದಿನ ವಿಡಿಯೋ ನೋಡ್ರಿ, ಡಿಟೇಲ್ ಆಗಿ ಬಹಳ ನೀಟ್ ಆಗಿ ನಿಮಗೆ ಕನ್ನಡದಲ್ಲೇನೆ ಅರ್ಥ ಆಗುವಂಗ್ ಹೇಳಿದೀನಿ. ಓಕೆ, ಸೊ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸೇಜ್. ಯೂಸೇಜ್ ಅಂದ್ರ ಯೂಸಸ್ ಅಂದಂಗ, ಉಪಯೋಗಗಳು ಅಂದ್ರ ಇದರ ಉಪಯೋಗ ಏನು, ಯಾವ ಸಂದರ್ಭದಲ್ಲಿ ಈ ಟೆನ್ಸ್ ಅನ್ನ ನಾವು ಮಾತಾಡ್ತಿರ್ತೀವಿ. ಅದು ಇಂಗ್ಲಿಷ್ ನಲ್ಲಿ ಆಗಿರ್ಬೋದು, ಕನ್ನಡದಲ್ಲಿ ಆಗಿರ್ಬೋದು. ಯಾವ ಸಂದರ್ಭದಲ್ಲಿ ಇದನ್ನ ಬಳಕೆ ಮಾಡ್ತಿರ್ತೀವಿ. ಇಂಗ್ಲಿಷ್ ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಗೆ ಸಂಬಂಧಪಟ್ಟಂತ
ವಾಕ್ಯಗಳನ್ನ ಮಾತಾಡ್ತಾ ಇದೀನಿ ಅಂದ್ರ ಅವು ಕನ್ನಡದಲ್ಲಿಯೂ ಅದಾವಂತನ ಅರ್ಥ. ಕನ್ನಡದಲ್ಲಿ ಇದೆ ಅವು ಇವೆ. ಸೊ ಅದಕ್ಕಾಗಿ ಈ ಯೂಸೇಜ್ ಅಂದ್ರ ಯೂಸೇಜಸ್ ಯೂಸಸ್ ಅನ್ನಂಗ ಯೂಸಸ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇದು ಮೊದಲನೇದಾಗಿ ಎಲ್ಲಿ ಬಳಸ್ತೀವಿ ಇದನ್ನ ಆಲ್ರೆಡಿ ಹೇಳಿಬಿಟ್ಟಿರ್ತೀನಿ ನಾನು. ಇದನ್ನ ಹೇಳುವಾಗ ಏನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮೊದಲೇ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ಹೇಳ್ತೀನಿ ನಾನು. ಅಂದ್ರೆ ಏನು ಡೆಫಿನಿಷನ್, ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಈಗ ಇದು ಸೆಪರೇಟ್ ಆಗಿ ತಗೊಂಡಿರ್ತೀನಿ, ಯೂಸೇಜ್ ಅಂತ ತಗೊಂಡಿರ್ತೀನಲ್ಲ, ಅಲ್ಲಿನೂ ಒಮ್ಮೆ 1 by 1 1 2 3 ಯಾವ ಸಂದರ್ಭಗಳಲ್ಲಿ ಬಳಸ್ತೀವಿ ಅಂತ ಹೇಳುವಾಗ ಮೊದಲು ಹೇಳಿದ್ದನ್ನ ಇಲ್ಲಿ ರಿಪಿಟೇಷನ್ ಮಾಡಿರ್ತೀನಿ, ಬಟ್ ಅದನ್ನ ಸ್ವಲ್ಪ ವಿಸ್ತಾರ ಮಾಡಿರ್ತೀನಿ. ಓಕೆ, ಇದ್ರ ಫಾರ್ಮುಲಾ ಏನು? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V3 ಆಬ್ಜೆಕ್ಟ್, ವರ್ಬ್ 3. ನೋಡ್ರಿ, ಕನ್ನಡದಲ್ಲಿ ಈ ಸೆಂಟೆನ್ಸ್ ಅನ್ನ ಮಾತಾಡ್ತಿರ್ತೀರಿ, ಅವಾಗ ಇಂಗ್ಲಿಷ್ ನಲ್ಲಿ ಅದನ್ನ ಟ್ರಾನ್ಸ್ಲೇಷನ್ ಮಾಡುವಾಗ ವರ್ಬ್, ನಿಮ್ಮ ಕನ್ನಡದ ವರ್ಬ್ ಯಾವ್ದಿದೆ, ಗೋ ಇತ್ತಂದ್ರ ಹೋಗು ಅಂತ ಇತ್ತಂದ್ರ ಅದ್ರ ವರ್ಬ್ 3 ಏನಾಗುತ್ತ ಇಂಗ್ಲಿಷ್ ನಲ್ಲಿ? ಗೋ, ವೆಂಟ್, ಗಾನ್. ಗೋದ್ V3 ಗೊತ್ತಿರದೇ ಇದ್ರ ಆ ಸೆಂಟೆನ್ಸ್ ತಪ್ಪಾಗ್ಬಿಡ್ತದೆ ನಿಮ್ಗೆ ಕನ್ನಡ. ಸೊ ಅದಕ್ಕಾಗಿ ನೆಗೆಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ನಾಟ್ ಯೂಸ್ ಮಾಡ್ತೀರಿ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ನಾಟ್, V3 ಆಬ್ಜೆಕ್ಟ್. ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಮೊದಲು ತಂದ್ಬಿಡ್ತಾರೆ. ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, V3 ಆಬ್ಜೆಕ್ಟ್. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇಂಟ್ರಾಗೇಟಿವ್ಗೆ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ಗೆ ಕ್ವಶನ್ ಮಾರ್ಕ್ ಅನ್ನ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ಇದನ್ನ ಯಾವಾಗ ಯೂಸ್ ಮಾಡ್ತೀವಿ? ಮೊದಲನೇದಾಗಿ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯಾವ ಸಂದರ್ಭದಲ್ಲಿ, ಯಾವ ಕಂಟೆಕ್ಸ್ಟ್ ದಲ್ಲಿ ಬಳಸ್ತೀವಿ ಅಂತಂದ್ರೆ, ಶೋ an action completed recently, completed at the time of speaking ಅಂದ್ರೂ ಓಕೆ. ನೋಡ್ರಿ, to show an action it is used, we use this present perfect tense to show an action which was completed recently. Just now ಅಂದ್ರೂ ಓಕೆ, which was completed just now. To show an action completed just now. Recently ಅನ್ನೋದು ಒಂದೇ ಅರ್ಥ ಕೊಡ್ತತಿ ಇಲ್ಲಿ. ಈ ಇದನ್ನ ಹೇಳುವಾಗ just now ಅನ್ನೋದು ಒಂದೇ ಅರ್ಥ ಕೊಡ್ತದೆ. It is used when action has just finished. ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ನೋಡ್ರಿ. It is used. It ಅಂದ್ರ present perfect tense is used when an action has just finished. ಒಂದು ಕ್ರಿಯೆ just finished ಆಗಿರ್ತದ. ಇಂಥ ಸಂದರ್ಭದಲ್ಲಿ ಇದನ್ನ ಮಾತಾಡ್ತೀವಿ. ಇದು ಒಂದೇ ಸಂದರ್ಭದಲ್ಲಿ ಮಾತಾಡ್ತೀವಿ ಅಂದ್ರೆ ಏನು ಅಂತಂದ್ರೆ ಅಲ್ಲ, ಇದನ್ನ ಬಿಟ್ಟು ಬೇರೆ ಸಂದರ್ಭಗಳಲ್ಲಿನೂ ಬಳಸ್ತಿರ್ತೀವಿ ಅದನ್ನ. ಇದು ಯೂಸಸ್, ಇದು ಒಂದು. ಇದ್ರ ಯೂಸ್ ಏನಂದ್ರೆ ಇಟ್ ಈಸ್ ಯೂಸ್ಡ್ ವೆನ್ ಎನ್ ಆಕ್ಷನ್ ಹ್ಯಾಸ್ ಜಸ್ಟ್ ಫಿನಿಶ್ಡ್, ಹ್ಯಾಸ್ ಜಸ್ಟ್ ಕಂಪ್ಲೀಟೆಡ್. ಸ್ವಲ್ಪ ಸಮಯದ ಹಿಂದೆ ಒಂದು ಕ್ರಿಯೆ ಕಂಪ್ಲೀಟೆಡ್ ಆಗಿರ್ತದ. ಹಿಂದೆ ಅಂದ್ರೆ ಮತ್ ಫಾಸ್ಟ್ ಆಗುತ್ತಲ್ರಿ ಅಂತಂದ್ರ ಹಾಗೆ ಆಗೋದಿಲ್ಲ. ಗ್ರಾಮರ್ದಲ್ಲಿ ಸ್ವಲ್ಪ ಹಿಂದೆ, ಈಗ ನಾನು ಮನೆ ಕೆಲಸವನ್ನು ಮಾಡಿದ್ದೇನೆ ಅಂದ್ರೆ ಸ್ವಲ್ಪ ಸಮಯದ ಹಿಂದೆ ಮಾಡಿ ಮುಗಿಸಿರ್ತೀನಿ. ಜಸ್ಟ್ ಈಗ ಮಾಡಿದೆ ಅಂತ ಅನ್ಕೊಂಡಿರ್ತೀನಿ, ಅವಾಗ ಈ ಸೆಂಟೆನ್ಸ್ ಅನ್ನ ಹೇಳ್ತೀವಿ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಹೋಮ್ ವರ್ಕ್. ಅದು ಯಾವಾಗನೂ ಇರ್ಬೋದು, ಅದು ಸಂದರ್ಭ ಬೇರೆ ಮತ್ತ. ಬಟ್ ಈಗ ಹೇಳೋದು ಇದನ್ನ ಯಾವಾಗ ಬಳಸ್ತೀವಿ ಅಂದ್ರ, ಒಂದು ಕ್ರಿಯೆಯನ್ನ ಸ್ವಲ್ಪ ಸಮಯದ ಹಿಂದೆ ಜಸ್ಟ್ ಫಿನಿಶ್ ಮಾಡಿರ್ತೀವಿ, ಆ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡ್ಬೇಕು. ಓಕೆ, ಹ್ಯಾವ್, ಹ್ಯಾಸ್ ಹೇಳಿದಲ್ಲ. ಹೆಲ್ಪಿಂಗ್ ವರ್ಕ್ ಯಾವ ಬರ್ತಾವ ಹೇಳ್ರಿ? ಹ್ಯಾವ್, ಹ್ಯಾವ್, ಹ್ಯಾಜ್. ಸಾರಿ, ಹ್ಯಾವ್, ಹ್ಯಾಸ್. ಹ್ಯಾವ್, ಹ್ಯಾಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಯೂಸ್ ಮಾಡ್ತೀವಿ ಹೆಲ್ಪಿಂಗ್ ವರ್ಕ್ V3. ಎಕ್ಸಾಂಪಲ್ ಕೊಟ್ಟಿನಿ ನೋಡ್ರಿ. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ಐ ಹ್ಯಾವ್ ಜಸ್ಟ್ ಫಿನಿಶ್ಡ್ ಮೈ ವರ್ಕ್ ಅಂದ್ರೆ ಇನ್ನಿಷ್ಟು ಅರ್ಥ ಆಗುತ್ತೆ ನೋಡ್ರಿ. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್, ನನ್ನ ಕೆಲಸವನ್ನು ಮುಗಿಸಿದ್ದೇನೆ. ನಾನು ನನ್ನ ಕೆಲಸವನ್ನು ಮುಗಿಸಿದ್ದೇನೆ. ಹೇಳಿನಲ್ಲ, ಪ್ರತ್ಯಯಗಳು ಯಾವ್ಯಾವ ಬರ್ತಾವ? ಇದ್ದೇನೆ, ಇದ್ದೇವೆ, ಇದ್ದೀ, ಇದ್ದೀರಿ, ಇದ್ದಾನೆ, ಇದ್ದಾಳೆ, ಇದೆ, ಓಕೆ, ಇವೆ, ಲೈಕ್ ದಿಸ್. ಇದ್ದಾರೆ, ವರ್ಬ್ ಅನ್ನ ಬಿಡಿಸಿ ಬರ್ದಾಗ ಇರ್ತಾವ. ಮನೆ ಕೆಲಸವನ್ನು ಮುಗಿಸಿದ್ದೇನೆ, ಮುಗಿಸಿ ಪ್ಲಸ್ ಇದ್ದೇನೆ, ಹೋಗಿ ಪ್ಲಸ್ ಇದ್ದೇನೆ, ಹೋಗಿದ್ದೇನೆ, ಲೈಕ್ ದಿಸ್. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ಐ, ವಿ, ಯು, ದೇ ಇದ್ದಲ್ಲಿ ಹ್ಯಾವ್ ಬರ್ತದ. ಹಿ, ಶಿ, ಇಟ್ ಇದ್ದಲ್ಲಿ ಹ್ಯಾಸ್ ಬರ್ತದ. ಶಿ ಹ್ಯಾಸ್ ರಿಟನ್ ಎ ಸ್ಟೋರಿ. ಅವಳು ಒಂದು ಕಥೆಯನ್ನು ಬರೆದಿದ್ದಾಳೆ. ಬರೆದು ಕಂಪ್ಲೀಟೆಡ್. ಇದ್ದಾಳೆ ಪ್ರೆಸೆಂಟ್. ಬರೆದಿದ್ದಾಳೆ. ಬರೆಯುವ ಕ್ರಿಯೆ ಕಂಪ್ಲೀಟೆಡ್ ಆಗೈತೆ. ಯಾವಾಗ ಆಗೈತೆ? ಜಸ್ಟ್ ನಾವು.
ಅನ್ನೋದನ್ನ ಅರ್ಥ. ಈ ಒಂದು ಸಂದರ್ಭದಲ್ಲಿ ಇದನ್ನ ಹೇಳ್ತೀವಿ, ಇಲ್ರಿ ನಾನು ಈ ಒಂದ್ ತಾಸದಿಂದ ಮುಗಿಸಿದ್ದೆ, ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ವರ್ಕ್ ಅಂತ ಹೇಳಿನಲ್ರಿ ಅಂತಂದ್ರ ಆ ಸಂದರ್ಭ ಬೇರೆ. ಈಗ ಈ ಸಂದರ್ಭ ಏನು, ಜಸ್ಟ್ ನಾವು ಒಂದು ಕ್ರಿಯೆಯನ್ನ ಮುಗಿಸಿರ್ತೀನಿ ಅಂತದ್ದನ್ನ ಹೇಳುವಾಗ ಈ ಟೆನ್ಸ್ ಅನ್ನ ಬಳಸ್ತೀವಿ. ಓಕೆ, ಸೊ ಶಿ ಹ್ಯಾಸ್ ರಿಟನ್ ಎ ಸ್ಟೋರಿ, ಅವಳು ಒಂದು ಕಥೆಯನ್ನು ಬರೆದಿದ್ದಾಳೆ. ಎ ಮತ್ತು ಯಾನ್ ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ದಲ್ಲಿ, ಈ ಇಂಗ್ಲಿಷ್ ಗ್ರಾಮರ್ ದಲ್ಲಿ ಒಂದು ಎನ್ನುವ ಅರ್ಥವನ್ನು ಕೊಡುತ್ತದೆ. ಎ ಅಥವಾ ಯಾನ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕು, ಎ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಆರ್ಟಿಕಲ್ ಚಾಪ್ಟರ್ ಬಂದಾಗ ಡಿಟೇಲ್ ಆಗಿ, ಯಾವುದೇ ತರ ಕನ್ಫ್ಯೂಷನ್ ಇಲ್ಲಾರ್ದೇನೆ, ಯಾವುದೇ ತರ ನಿಮಗೆ ಡೌಟ್ ಕ್ರಿಯೇಟ್ ಆಗದೇನೆ ಅದನ್ನ ಕಲ್ಸಕ್ ಪ್ರಯತ್ನ ಪಡ್ತೀವಿ. ಬಟ್ ಇಲ್ಲಿ ಅಷ್ಟೇ ತಿಳ್ಕೊಡ್ರಿ, ಎ ಅನ್ನೋದು ಒಂದು ಕತೆ, ಒಂದು ಅನ್ನುವ ಅರ್ಥದಲ್ಲಿ, ಒಬ್ಬ, ಒಂದು ಅನ್ನುವ ಅರ್ಥದಲ್ಲಿ ಬಳಕೆ ಆಗಿರ್ತದ. ಈಗ ನೋಡ್ರಿ, ವಿ ಹ್ಯಾವ್ ಸಾರಿ ದಿಸ್ ಒನ್, ವಿ ಹ್ಯಾವ್ ಜಸ್ಟ್ ಫಿನಿಶ್ಡ್ ಅವರ್ ಲಂಚ್. ನಮ್ಮ ಮಧ್ಯಾಹ್ನದ ಊಟವನ್ನು ಈಗ ತಾನೇ ಮುಗಿಸಿದ್ದೇವೆ. ಜಸ್ಟ್ ಅನ್ನೋದ ಅರ್ಥ ಈಗ ತಾನೇ. ಜಸ್ಟ್ ಎಲ್ಲಿ ಯೂಸ್ ಮಾಡ್ಬೇಕ್ರಿ ಇದನ್ನಂತ ಕ್ವಶನ್ ಅರೈಸ್ ಆಗುತ್ತೆ. ಜಸ್ಟ್ ಒಬ್ಬೊಬ್ರು ಎಲ್ಲೆಲ್ಲೂ ಯೂಸ್ ಮಾಡ್ತಾರೆ ನೋಡ್ರಿ. ವಿ ಜಸ್ಟ್ ಹ್ಯಾವ್ ಅಲ್ಲ, ಸಬ್ಜೆಕ್ಟ್ ಮುಂದೆ ಜಸ್ಟ್ ಯೂಸ್ ಮಾಡಬಾರ್ದು ನೀವು. ಓಕೆ, ವಿ ಹ್ಯಾವ್ ಜಸ್ಟ್, ಜಸ್ಟ್ ಎಲ್ಲೇ ಯೂಸ್ ಮಾಡ್ರಿ ಅದು ಹೆಲ್ಪಿಂಗ್ ವರ್ಬ್ ಮುಂದೆ ಯೂಸ್ ಮಾಡ್ಬೇಕು ನೀವು. ಎಲ್ಲೇ ಯೂಸ್ ಮಾಡ್ರಿ ಅಂತಲ್ಲ, ಹೆಲ್ಪಿಂಗ್ ವರ್ಬ್ ಮುಂದೆನೆ ಎಲ್ಲೇ ಯೂಸ್ ಮಾಡ್ಬೇಕು, ಅದನ್ನ ಹೆಲ್ಪಿಂಗ್ ವರ್ಬ್ ಮುಂದೆನೆ ಜಸ್ಟ್ ಯೂಸ್ ಮಾಡ್ಬೇಕು. ವಿ ಹ್ಯಾವ್ ಜಸ್ಟ್ ಕಮ್, ಈಗ ತಾನೇ ಬಂದಿವ್ರಿ, ಬಂದಿದ್ದೇವೆ, ಬಂದಿವಿ, ಈಗ ತಾನೇ ಬಂದಿವಿ, ಈಗ ತಾನೇ ಊಟ ಮಾಡಿವಿ, ಈಗ ತಾನೇ ಜಸ್ಟ್ ಅಂತಾರ. ಓಕೆ, ವಿ ಹ್ಯಾವ್ ಜಸ್ಟ್ ಫಿನಿಶ್ಡ್ ಅವರ್ ಲಂಚ್, ಈಗ ತಾನೇ ನಮ್ಮ ಮಧ್ಯಾಹ್ನದ ಊಟವನ್ನು ಮುಗಿಸಿದ್ದೇವೆ. ಜಸ್ಟ್ ಅಂತ ಯೂಸ್ ಮಾಡಿದಾಗ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ನಮ್ಗೆ. ಈ ಟೆನ್ಸ್ ಅನ್ನ ಸ್ವಲ್ಪ ಏನು ಸಮಯದ ಹಿಂದೆ ಅಥವಾ ಈಗ ತಾನೇ ಮುಗಿಸಿದ ಕ್ರಿಯೆಯನ್ನು ಹೇಳುವಾಗ ಬಳಸ್ತೀವಿ. ಓಕೆ, ಹಿ ಹ್ಯಾಸ್ ಗಾನ್ ಟು ಬೆಂಗಳೂರು, ಅವನು ಬೆಂಗಳೂರಿಗೆ ಹೋಗಿದ್ದಾನೆ. ನೋಡ್ರಿ, ಇಂಥ ಸೆಂಟೆನ್ಸ್ ಹೋಗಿದ್ದಾನೆ ಅಂದ್ರ ನಿನ್ನೆನೂ ಹೋಗಿರ್ಬೋದಲ್ರಿ, ಅಥವಾ ಬೆಳಗ್ಗೆನೂ ಹೋಗಿರ್ಬೋದಲ್ರಿ, ಈಗ ತಾನೇ ಹೆಂಗ್ ಹೋದನ್ರಿ ಅಂತ ಕ್ವಶನ್ ಅರೈಸ್ ಆಗತ್ತೆ ಮೈಂಡ್ ನಲ್ಲಿ. ಆ ಸಂದರ್ಭನೇ ಬೇರೆ. ಆ ಸಂದರ್ಭ ಹೇಳಕ್ನು ಇದನ್ನ ಟೆನ್ಸ್ ಹೇಳ್ತೀವಿ, ಆದ್ರೆ ಅದನ್ನ ತಗೊಂಡಿಲ್ಲಲ್ಲ, ಆ ಪಾಯಿಂಟ್ ಅನ್ನು ತಗೊಂಡಿಲ್ಲಲ್ಲ. ಫಸ್ಟ್ ಪಾಯಿಂಟ್ ಏನಂದ್ರ, ಇಟ್ ಈಸ್ ಯೂಸ್ಡ್ ವೆನ್ ಎನ್ ಆಕ್ಷನ್ ಜಸ್ಟ್ ಕಂಪ್ಲೀಟೆಡ್. ಓಕೆ, ಅಂತ ಸಂದರ್ಭದಲ್ಲಿ ಈ ಯೂಸೇಜ್ ಆಫ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಇಂಥವು ಸೆಂಟೆನ್ಸಸ್ ಗಳನ್ನ ನೀವು ಕಟ್ಕೊಳ್ಬೇಕು. ಇದನ್ನ ನೆಗೆಟಿವ್ ಮಾಡಬಹುದು, ಇದು ಬರೀ ಅಫರ್ಮೇಟಿವ್ ಅಂತ ಅಲ್ಲ, ನೆಗೆಟಿವ್ ಹೇಳ್ತಿರ್ಬೋದು. ಜಸ್ಟ್ ಈಗ ಈ ಕಂಪ್ಲೀಟ್ ಮಾಡಿಲ್ಲವ ಈ ಏನು ಕ್ರಿಯೆಯನ್ನ. ನೆಗೆಟಿವ್ ಏನಾಗುತ್ತೆ ನೋಡ್ರಿ, ಐ ಹ್ಯಾವ್ ನಾಟ್ ಫಿನಿಶ್ಡ್ ಮೈ ವರ್ಕ್. ನೆಗೆಟಿವ್ ಯಾವಾಗ್ಲೂ ಏನಂತ ಹೇಳಿ ನಾನು, ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕು, ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕು, ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕು. ಐ ಹ್ಯಾವ್ ನಾಟ್ ಫಿನಿಶ್ಡ್ ಮೈ ವರ್ಕ್. ಶಿ ಹ್ಯಾಸ್ ನಾಟ್ ರಿಟನ್ ಎ ಸ್ಟೋರಿ, ಬರ್ದಿಲ್ಲ. ವಿ ಹ್ಯಾವ್, ನೋಡ್ರಿ, ಐ ಹ್ಯಾವ್ ನಾಟ್ ಫಿನಿಶ್ಡ್ ಮೈ ವರ್ಕ್, ನಾನು ಕೆಲಸವನ್ನು ಮುಗಿಸಿಲ್ಲ. ಶಿ ಹ್ಯಾಸ್ ನಾಟ್ ರಿಟನ್ ಎ ಸ್ಟೋರಿ, ಅವಳು ಒಂದು ಕಥೆಯನ್ನು ಬರೆದಿಲ್ಲ. ವಿ ಹ್ಯಾವ್ ನಾಟ್ ಜಸ್ಟ್ ಫಿನಿಶ್ಡ್ ಅವರ್ ಲಂಚ್, ನಾವು ನಮ್ಮ ಮಧ್ಯಾಹ್ನದ ಊಟವನ್ನು ಮುಗಿಸಿಲ್ಲ. ಶಿ ಹ್ಯಾಸ್ ನಾಟ್ ರಿಟನ್ ಎ ಸ್ಟೋರಿ, ಅವಳು ಒಂದು ಕಥೆಯನ್ನು ಬರೆದಿಲ್ಲ. ಲೈಕ್ ದಿಸ್. ಇದು ಏನು ನೆಗೆಟಿವ್. ಇದನ್ನ ಇಂಟ್ರಾಗೇಟಿವ್ ಮಾಡೋದು. ಇಂಟ್ರಾಗೇಟಿವ್ ಮಾಡುವಾಗ ಹ್ಯಾವ್ ಮೊದಲು ತರಬೇಕು. ಅಂದ್ರ ನಮ್ಮ ಕನ್ನಡ ಸೆಂಟೆನ್ಸ್ ಯಾವ್ದೈತೆ ಅಂತ ತಿಳ್ಕೊಬೇಕು. ನಾನು ಕನ್ನಡ ಸೆಂಟೆನ್ಸ್ ನಾನು ಏನ್ ಮಾತಾಡಿನಿ, ಅಫರ್ಮೇಟಿವ್ ಮಾತಾಡಿದ್ನೋ, ನೆಗೆಟಿವ್ ಮಾತಾಡಿದ್ನೋ, ಇಂಟರಾಗೇಟಿವ್ ಮಾತಾಡಿದ್ನೋ, ನೆಗೆಟಿವ್ ಇಂಟರಾಗೇಟಿವ್ ಮಾತಾಡಿದ್ನೋ, ಇವ್ ನಾಲ್ಕರಲ್ಲಿ ಒಂದ್ ಮಾತಾಡಿರ್ತೀನಿ ನೀವು, ಅದನ್ನ ಪರ್ಫೆಕ್ಟ್ ಮಾಡ್ಕೋಬೇಕು ನೀವು ಕನ್ನಡದಲ್ಲಿ ನಾನು ಯಾವ್ದು ಮಾತಾಡಿದ್ನಿ ನನ್ಗೆ ಗೊತ್ತಿರ್ತದಲ್ಲ. ಆ ಒಂದು ನೆಗೆಟಿವ್ ಮಾತಾಡಿದ್ರ ಇದೇ ಸೆಂಟೆನ್ಸ್ ಅನ್ನ ಸಬ್ಜೆಕ್ಟ್ ಮುಂದ ಹೆಲ್ಪಿಂಗ್ ವರ್ಬ್ ಮುಂದ ನಾಟ್ ಯೂಸ್ ಮಾಡ್ತಾರೆ. ಯಾವ ಟೆನ್ಸ್ ಅಂತ ಗೊತ್ತಾಗುತ್ತೆ ನಿಮಗೆ. ಅದು ಕನ್ನಡದಲ್ಲಿ ನನ್ನ ಕನ್ನಡದ ವಾಕ್ಯ ಯಾವ ಟೆನ್ಸ್ ಅಂತ ಪಕ್ಕ ಗೊತ್ತಾಗಬೇಕಾದ್ರ ಎಲ್ಲ ಡಿಟೇಲ್ ಆಗಿ ಹೇಳಿನಿ. ನೀವು ಆಡು ಭಾಷೆದಲ್ಲಿ ಮಾತಾಡಿರ್ತೀರಿ, ಅದನ್ನ ಗ್ರಾಮೆಟಿಕಲ್ ಆಗಿ ಕನ್ವರ್ಟ್ ಮಾಡ್ಬೇಕು. ಅಂದಾಗ ಮಾತ್ರ ಇದು ಇದೇ ಟೆನ್ಸ್ ಅಂತ ಗೊತ್ತಾಗುತ್ತ. ಆ ವರ್ಬಿನ ಮೂಲಕ ನಿಮಗೆ ಗೊತ್ತಾಗುತ್ತ. ಓಕೆ, ಈಗ ನೋಡ್ರಿ, ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್, ಐ ಹ್ಯಾವ್ ನಾಟ್ ಫಿನಿಶ್ಡ್ ಮೈ ವರ್ಕ್. ಇದನ್ನೇ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಹ್ಯಾವ್ ಮೊದಲು ತಗೊಂಡು ಬಂದ್ಬಿಡ್ತೀರಿ. ಹ್ಯಾವ್ ಐ ಫಿನಿಶ್ಡ್ ಮೈ ವರ್ಕ್ ಕ್ವಶನ್ ಮಾರ್ಕ್. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಹ್ಯಾವಂಟ್ ಐ ಫಿನಿಶ್ಡ್ ಮೈ ವರ್ಕ್. ಹ್ಯಾಸ್ ಇದ್ರೆ ಹ್ಯಾಸಂಟ್ ಅಂತ ಹೋಗ್ಬೇಕು. ಇನ್ನೊಂದು ಸೆಂಟೆನ್ಸ್ ಆಗುತ್ತದು ಲಾಸ್ಟ್ ನೆಗೆಟಿವ್ ಇಂಟ್ರಾಗೇಟಿವ್. ಹ್ಯಾವ್ ಐ ನಾಟ್ ಫಿನಿಶ್ಡ್ ಮೈ ವರ್ಕ್, ನಾನು ಕೆಲಸವನ್ನು ಮುಗಿಸಿದ್ದೇನೆ,
ನಾನು ಕೆಲಸವನ್ನು ಮುಗಿಸಿಲ್ಲ, ನಾನು ಕೆಲಸವನ್ನು ಮುಗಿಸಿದ್ದೇನೆಯೇ. ಇಂಟ್ರಾಗೇಟಿವ್ ಅಷ್ಟೇ ಐತಿ ನೋಡ್ರಿ. ನೆಗೆಟಿವ್ ಇಂಟ್ರಾಗೇಟಿವ್ ನೋಡ್ರಿ. ನಾನು ಕೆಲಸವನ್ನು ಮುಗಿಸಿಲ್ಲವೇ. ಮುಗಿಸಿಲ್ಲ ನೆಗೆಟಿವ್, ಮುಗಿಸಿಲ್ಲವೇ, ಮುಗಿಸಿಲ್ಲ ನಾನು ಅಂತಿರಲ್ಲ ಅದು. ನಾ ಕೆಲಸ ಮುಗಿಸಿದ್ ನೋಡ್ರಿ. ಈಗ ನೋಡ್ರಿ ಇದನ್ನ ಆಡು ಭಾಷೆದಲ್ಲಿ ಹೆಂಗ್ ಹೇಳ್ತಿರ್ತಾರ ಅಂದ್ರ, ನನ್ನ ಕೆಲಸ ಮುಗಿಸಿದೆ, ಮುಗಿಸಿ ಮುಗಿಸಿ ಅದೀನಿ ಅನ್ನೋ ಅರ್ಥದಲ್ಲಿ ಮಾತಾಡ್ತೀನಿ. ನಾನ್ ನನ್ನ ಕೆಲಸ ಮುಗಿಸಿಲ್ಲ. ನಿನ್ ಕೆಲಸ ಮುಗಿಸಿದೆ ನೀನ್, ನಿನ್ ಕೆಲಸ ಮುಗಿಸಿಲ್ಲ ನೀನು. ನಾಲ್ಕು ತರದ ಸೆಂಟೆನ್ಸ್ ಅನ್ನ ಮಾತಾಡ್ತೀನಿ. ನನ್ನ ಕನ್ನಡದ ವಾಕ್ಯ ಯಾವ ಟೆನ್ಸ್ ನಲ್ಲಿ ಇದೆ, ಯಾವ ವಾಕ್ಯದಲ್ಲಿ ಇದೆ, ಇದು ಗೊತ್ತಾಗುವವರೆಗೂ ಇಂಗ್ಲಿಷ್ ಯಾವುದೇ ಕಾರಣಕ್ಕೂ ಯಾವಾಗೂ ಬರುದಿಲ್ಲ. ಇದು ಗೊತ್ತು ಮಾಡ್ಕೊಳ್ಳೇಬೇಕು, ನೀವು ಇದನ್ನ ತಿಳ್ಕೊಳ್ಳೇಬೇಕು. ಓಕೆ, ಹೇಳಿದೀನಿ, ನಾ ಹೇಳ್ತಾ ಬರ್ತಾ ಇದೀನಿ ಯಾವ ತರ ಕಂಡು ಹಿಡಿಬೇಕದನ್ನ ಅಂತೇಳಿ. ವರ್ಬ್ ಪ್ರತಿಯೊಂದು ಟೆನ್ಸ್ ನಲ್ಲಿ ವರ್ಬ್ ಒಂದು ಪ್ರಕ್ರಿಯೆ ಅಥವಾ ವರ್ಬ್ ಚೇಂಜ್ ಆಗೇನೆ ಇರ್ತದ. ನೋಡ್ರಿ, ಅಲ್ಲಿ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಏನಂತಿರ್ತೀರಿ, ಕೆಲಸವನ್ನು ಮಾಡುತ್ತೇನೆ ಅಂತಿರ್ತೀರಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಏನಂತಿರ್ತೀರಿ, ಮಾಡುತ್ತಿದ್ದೇನೆ, ಕೆಲಸವನ್ನು ಮಾಡುತ್ತಿದ್ದೇನೆ ಅಂತೀರಿ. ತೇನೆ ಅಲ್ಲೇ, ತಿದ್ದೇನೆ ಇಲ್ಲಿ, ಇಲ್ಲಿ ಮಾಡಿದ್ದೇನೆ, ಇಲ್ಲಿ ಮಾಡಿ ಪ್ಲಸ್ ಇದ್ದೇನೆ. ಎಲ್ಲಾ ವರ್ಬಿನ ಏನು ಪ್ರತ್ಯಯಗಳು ಚೇಂಜ್ನ ಅದಾವ. ತಿದ್ದೇನೆ, ಹಾಗೆ ನೆಗೆಟಿವ್ ಚೇಂಜ್ ಇರ್ತಾವ, ಹಾಗೆ ಇಂಟ್ರಾಗೇಟಿವ್ ಚೇಂಜ್ ಇರ್ತಾವ, ಹಾಗೆ ನೆಗೆಟಿವ್ ಇಂಟ್ರಾಗೇಟಿವ್ ಚೇಂಜ್ ಇರ್ತಾವ. ಓಕೆ, ಅಫರ್ಮೇಟಿವ್ ಒಂದು ಗೊತ್ತಾಯ್ತಿಲ್ಲ, ಅಲ್ಲೇ ನೀವು ಎಲ್ಲಾ ಪ್ರತ್ಯಯಗಳು ಅಥವಾ ಎಲ್ಲಾ ವಾಕ್ಯಗಳನ್ನ ಮಾಡಕ್ ಬರ್ತದ. ಅದು ಉಳಿದ 3 ವಾಕ್ಯಗಳನ್ನ ಹೇಳಕ್ ಬರ್ತದ. ನೋಡಿ, ಶಿ ಹ್ಯಾಸ್ ರಿಟನ್ ಎ ಸ್ಟೋರಿ, ಶಿ ಹ್ಯಾಸ್ ನಾಟ್ ರಿಟನ್ ಎ ಸ್ಟೋರಿ, ಹ್ಯಾಸ್ ಶಿ ರಿಟನ್ ಎ ಸ್ಟೋರಿ, ಹ್ಯಾಸಂಟ್ ಶಿ ರಿಟನ್ ಎ ಸ್ಟೋರಿ. ಇದನ್ನ ನೀವು ನೋಡ್ರಿ ಇನ್ನೊಂದು ಮಾಡಬಹುದು, ಲಾಸ್ಟ್ ಒನ್. ಹ್ಯಾಸ್ ಶಿ ನಾಟ್, ಸಬ್ಜೆಕ್ಟ್ ಮುಂದೆ ನಾಟ್ ಯೂಸ್ ಮಾಡ್ಬೇಕು. ಇದು ಹಾಗೆ, ಹ್ಯಾವ್ ಐ ನಾಟ್ ಫಿನಿಶ್ಡ್ ಮೈ ವರ್ಕ್, ಇದು ಹಾಗೇನೆ. ಶಿ ಹ್ಯಾಸ್ ನಾಟ್ ರಿಟನ್ ಎ ಸ್ಟೋರಿ, ಹ್ಯಾಸ್ ಶಿ ರಿಟನ್ ಎ ಸ್ಟೋರಿ, ಹ್ಯಾಸಂಟ್ ಶಿ ರಿಟನ್ ಎ ಸ್ಟೋರಿ. ಇನ್ನೊಂದು ಹ್ಯಾಸ್ ಶಿ ನಾಟ್ ರಿಟನ್ ಎ ಸ್ಟೋರಿ. ಇದು ನೋಡ್ರಿ, ವಿ ಹ್ಯಾವ್ ಜಸ್ಟ್ ಫಿನಿಶ್ಡ್ ಅವರ್ ಲಂಚ್, ವಿ ಹ್ಯಾವ್ ನಾಟ್ ಜಸ್ಟ್ ಫಿನಿಶ್ಡ್ ಅವರ್ ಲಂಚ್, ಹ್ಯಾವ್ ವಿ ಜಸ್ಟ್ ಫಿನಿಶ್ಡ್ ಅವರ್ ಲಂಚ್, ಹ್ಯಾವಂಟ್ ವಿ ಜಸ್ಟ್ ಫಿನಿಶ್ಡ್ ಅವರ್ ಲಂಚ್, ಹ್ಯಾವ್ ವಿ ನಾಟ್. ಓಕೆ, ಹ್ಯಾಸ್ ಎನ್ ಜೊತೆಗೇನೆ ಯೂಸ್ ಮಾಡ್ಬೇಕು, ಟಿ ಒಂದೇ ಸೆಪರೇಟ್ ಮಾಡ್ಬೇಕು. ಹ್ಯಾವ್ ಎನ್ ಇದ್ರ ಜೊತೆಗೇನೆ ಯೂಸ್ ಮಾಡ್ಬೇಕು, ಟಿ ಒಂದೇ ಸೆಪರೇಟ್ ಮಾಡ್ಬೇಕು. ಹ್ಯಾವಂಟ್, ಹ್ಯಾಸಂಟ್, ಹ್ಯಾಸಂಟ್, ಹ್ಯಾವಂಟ್, ಹ್ಯಾಸಂಟ್, ಹ್ಯಾವಂಟ್. ಸೆಪರೇಟ್ ಆಗಿ ಹೇಳಿದ್ರೆ, ನೀವು ಶಾರ್ಟ್ ಆಗಿ ಹೇಳಿದ್ರೆ ಶಾರ್ಟ್ ಆಗೇ ಮಾತಾಡ್ಬೇಕು, ಸೆಪರೇಟ್ ಆಗಿ ಮಾಡಿದ್ರೆ ಸೆಪರೇಟ್ ಆಗೇ ಮಾತಾಡ್ಬೇಕು. ಈಗ ನೋಡಿ, ಹ್ಯಾವ್ ವಿ ನಾಟ್, ಹ್ಯಾವ್ ವಿ ನಾಟ್, ಸಬ್ಜೆಕ್ಟ್ ಮುಂದೆ ನಾಟ್ ಯೂಸ್ ಮಾಡಿ ಮಾತಾಡಬಹುದು. ಲಾಸ್ಟ್ ಕೊನೆಯ ವಾಕ್ಯ ನೆಗೆಟಿವ್ ಇಂಟ್ರಾಗೇಟಿವ್. ಈ ತರ ಪ್ರಾಕ್ಟೀಸ್ ಮಾಡ್ಕೋತ ಹೋಗು. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ, ಒಂದು ಕ್ರಿಯೆ ಸ್ವಲ್ಪ ಸಮಯದ ಹಿಂದೆ ಅಥವಾ ಸದ್ಯಕ್ಕೆ ಮುಗಿದಿದೆ ಅಥವಾ ಸ್ವಲ್ಪ ಸಮಯದ ಹಿಂದೆ ಮುಗಿದಿದೆ ಅಂತ ಹೇಳುವಾಗ, ಅಂತ ಸಂದರ್ಭದಲ್ಲಿ ಈ ಟೆನ್ಸ್ ಅನ್ನ ಬಳಸ್ತೀವಿ. ಮತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿನೂ ಇದನ್ನ ಬಳಸ್ತೀವಿ. ಅದನ್ನ ನಾನು ಮುಂದಿನ ಕ್ಲಾಸ್ ನಲ್ಲಿ ಹೇಳ್ತೀನಿ. ಇಂಥವು ಡೈಲಿ ಒಂದು ಸೆಂಟೆನ್ಸ್ ಮಾಡಿದ್ರೆ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಫಸ್ಟ್ ಚಾಪ್ಟರ್ ಇಂದ ಬರ್ಬೇಕು. ಪ್ರೆಸೆಂಟ್ ಟೆನ್ಸ್ ಹೇಳಿದೀನಿ, ಆ ಟೆನ್ಸ್ ಒಂದು ಟೆನ್ಸ್ ದ ವಾಕ್ಯವನ್ನು ತಗೊಂಡು ಕನ್ನಡದಲ್ಲಿ ತಗೊಳ್ರಿ, ಹೆಂಗಾಗತ್ತಿದೆ ಇಂಗ್ಲಿಷ್ ನಲ್ಲಿ ಅನ್ನೋದು ವಿಚಾರ ಮಾಡ್ರಿ. ಅವತ್ತಿಂದ ಮುಗಿಸ್ಬಿಡ್ರಿ, ಮುಗೀತು. ಒಂದೇ ಸೆಂಟೆನ್ಸ್ ಸಾಕು. ನೆಕ್ಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೋಗ್ರಿ, ಅಲ್ಲಿ ಒಂದು ಸೆಂಟೆನ್ಸ್ ತಗೊಳ್ರಿ, ಕನ್ನಡದಲ್ಲಿ ಸೆಂಟೆನ್ಸ್ ತಗೊಳ್ರಿ, ಅದನ್ನ ಇಂಗ್ಲಿಷ್ ನಲ್ಲಿ ಮಾಡ್ರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇಂಗ್ಲಿಷ್ ನಲ್ಲಿ ಮಾಡಿದಾದ್ಮೇಲೆ ಮತ್ ನೆಕ್ಸ್ಟ್ ಡೇಗೆ ಇನ್ನೊಂದು ಟೆನ್ಸ್ ಅನ್ನ ತಗೊಳ್ಳೋದು. ಹಾಗೆ ಈಗ ಒಂದು ಪ್ರೆಸೆಂಟ್ ಟೆನ್ಸ್ ಅನ್ನ ತಗೊಂಡ್ರಿ ಅಂತಂದ್ರ, ಫಾರ್ ಎಕ್ಸಾಂಪಲ್, ನಾನು ಒಬ್ಬ ವಿದ್ಯಾರ್ಥಿ ಇದ್ದೇನೆ, ಇದು ಪ್ರೆಸೆಂಟ್ ಟೆನ್ಸ್ ಓನ್ಲಿ. ಇದು 4 ಸೆಂಟೆನ್ಸ್ ಅನ್ನಾಗಿ ಮಾಡ್ರಿ. ಏನು, ನಾನು ಒಬ್ಬ ವಿದ್ಯಾರ್ಥಿ ಇದ್ದೇನೆ, ನಾನು ಒಬ್ಬ ವಿದ್ಯಾರ್ಥಿ ಇಲ್ಲ, ನಾನು ಒಬ್ಬ ವಿದ್ಯಾರ್ಥಿ ಇದ್ದೇನೆಯೇ, ನಾನು ಒಬ್ಬ ವಿದ್ಯಾರ್ಥಿ ಇಲ್ಲವೇ. ಇವು ಕನ್ನಡದಲ್ಲಿ ಹಿಂಗ್ ಮಾತಾಡ್ತೀವಲ್ಲ ನಾವು, ಇವನ್ 4 ಇಂಗ್ಲಿಷ್ ನಲ್ಲಿ ಮಾಡ್ರಿ. ಅವತ್ತಿನ ದಿನ ಅದು ಮುಗಿತಾ ದಿನ. ನೆಕ್ಸ್ಟ್ ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾನು ಈಗ ಇಂಗ್ಲಿಷ್ ಕಲಿಯುತ್ತೇನೆ, ನಾನು ಈಗ ಇಂಗ್ಲಿಷ್ ಕಲಿಯುವುದಿಲ್ಲ, ನಾನು ಈಗ ಇಂಗ್ಲಿಷ್ ಕಲಿಯುತ್ತೇನೆಯೇ, ನಾನು ಇಂಗ್ಲಿಷ್ ಕಲಿಯುವುದಿಲ್ಲವೇ. ಈ 3 ಅಥವಾ 4 ವಾಕ್ಯಗಳ ರಚನೆ, ಸೂತ್ರ, ಹೆಲ್ಪಿಂಗ್ ವರ್ಬ್ ಅವನ್ನೆಲ್ಲ ನೋಡ್ರಿ. ಸೆಕೆಂಡ್ ಡೇ ಮುಗೀತು. ಥರ್ಡ್ ಡೇ ಬರ್ರಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ನೌ, ವಿ ಆರ್ ನಾಟ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ನೌ, ಆರ್ ವಿ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ನೌ, ಆರ್ಂಟ್ ವಿ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ನೌ, ಅಥವಾ ಆರ್ ವಿ ನಾಟ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ನೌ. ಇಂಗ್ಲಿಷ್ನಾಗಾದ್ರೂ ಮಾಡಿ ಕನ್ನಡಕ್ಕೆ ಹೋಗ್ರಿ, ಕನ್ನಡದಲ್ಲಿ ಆದ್ರೂ ಮಾಡಿ ಇಂಗ್ಲಿಷಿಗೆ ಬರ್ರಿ. ಓಕೆ, ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ವಿ ಹ್ಯಾವ್ ಲರ್ನ್ಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ವಿ ಹ್ಯಾವ್ ನಾಟ್ ಲರ್ನ್ಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್.
ಹ್ಯಾವ್ ವಿ ಲರ್ನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಹ್ಯಾವಂಟ್ ವಿ ಲರ್ನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಅಥವಾ ಹ್ಯಾವ್ ವಿ ನಾಟ್ ಲರ್ನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಲರ್ನ್, ಲರ್ನ್ಟ್, ಲರ್ನ್ಟ್. ಓಕೆ, ಲರ್ನ್ಡ್ ಅಂತ ಆಗುತ್ತೆ, ವಿ2 ವಿ3. ಈ ತರ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಕಲಿತಿದ್ದೇವೆ, ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಕಲಿತಿಲ್ಲ, ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಕಲಿತಿದ್ದೇವೆಯೇ, ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಕಲಿತಿಲ್ಲವೇ. ಕ್ರಿಯಾಪದಗಳ ಪ್ರತ್ಯಯ ಬಹಳ ಇಂಪಾರ್ಟೆಂಟ್. ಅಲ್ಲೇ ಗೊತ್ತಾಗೋದು ಇದು ಇದೇ ಟೆನ್ಸ್ ಅಂತೇಳಿ. ನಮ್ಮ ಕನ್ನಡದ ಸೆಂಟೆನ್ಸ್ ನಲ್ಲೇ ನಾವು ಮಾತಾಡ್ತೀವಿ, ನಮ್ಮ ಕನ್ನಡದಲ್ಲಿ ಏನ್ ಮಾತಾಡ್ತೀವಲ್ಲ ಅಲ್ಲೇ ಗೊತ್ತಾಗೋದು ನಮ್ಗ. ಆ ಕ್ರಿಯಾಪದವನ್ನು ನೋಡಿದಾಗನ ಗೊತ್ತಾಗುತ್ತಾ ಇದು ಈ ಟೆನ್ಸು ಈ ಟೆನ್ಸಿಗೆ ಸಂಬಂಧಪಡುತ್ತಾ, ಈ ಸೆಂಟೆನ್ಸಿಗೆ ಸಂಬಂಧಪಡುತ್ತಾ ಅಂತೇಳಿ. ಅದಕ್ಕಾಗಿ ಅಲ್ಲಿ ಕನ್ನಡದಲ್ಲಿ ಈ ತರ ಮಾತಾಡಿರೋದ್ರಲ್ಲಿ ನೀವು ಆಡು ಭಾಷೆಯಲ್ಲೇ ಮಾತಾಡಿರ್ತೀರಿ, ಅದನ್ನ ಕನ್ನಡದ ಗ್ರಾಮರ್ಗೆ ಆ ಸೆಂಟೆನ್ಸ್ ಅನ್ನ ಕನ್ವರ್ಟ್ ಮಾಡಿದಾಗ ನಿಮ್ಗೆ ಈ ಟೆನ್ಸ್ ಅಂತ ಗೊತ್ತಾಗತ್ತಾ. ಆ ಟೆನ್ಸ್ಗೆ ಹೋಗಿ ಯಾವ ಟೆನ್ಸ್ ಅದು, ಆ ಟೆನ್ಸಿನ ಸೂತ್ರಕ್ಕೆ ಅನುಗುಣವಾಗಿ, ಆ ಟೆನ್ಸಿನ ಸೆಂಟೆನ್ಸ್ಗೆ ಅನುಗುಣವಾಗಿ ವಾಕ್ಯಗಳನ್ನ ಕಟ್ಕೊಳ್ಬೇಕು. ಅಲ್ರಿ ಇಷ್ಟೆಲ್ಲ ಮಾಡಿದ್ರು ಬಾಳ ಟೈಮ್ ಹಿಡಿತದಲ್ರಿ, ಇದು ಹೆಂಗ್ರಿ ಅಂತೇಳಿ ಅಂತ ಕ್ವಶನ್ ಕೇಳ್ಬೋದು. ಇದು ನಿಮಗೆ ಸ್ವಲ್ಪ ದಿನ ಮಾತ್ರ ಈಗ ಆಗ್ತದ ಅಷ್ಟೇ. ನೀವು ಒಮ್ಮೆ ರೂಢಿ ಮಾಡ್ಕೊಂಡ್ರಿ ಅಂತಂದ್ರ ಅದನ್ನ ಸ್ವಲ್ಪ ದಿನ ಹೋದ ನಂತರ ನಿಮ್ಗೆ ರೂಢಿ ಆಗಿಬಿಡ್ತದ ಅದು. ಆಮೇಲೆ ಇದು ಕನ್ನಡ ಗ್ರಾಮರ್ಗೆ ಹೆಂಗ್ ಕನ್ವರ್ಟ್ ಮಾಡೋದು, ಈ ಹೆಲ್ಪಿಂಗ್ ವರ್ಬ್ ಹೆಂಗ್ ಕಂಡು ಹಿಡುದು, ಈ ಹೆಲ್ಪಿಂಗ್ ವರ್ಬ್ ಎಲ್ಲಿ ಇದಾವು, ವರ್ಬ್ ಎಲ್ಲೈತೆ, ಸಬ್ಜೆಕ್ಟ್ ಎಲ್ಲೈತೆ, ಅದನ್ನ ಯಾವುದು ಹುಡುಕಾಡುವಂತ ಪರಿಸ್ಥಿತಿ ಉದ್ಭವಿಸುವುದಿಲ್ಲ. ಸ್ವಲ್ಪ ದಿನ ನಿಮಗ್ ಪ್ರಾಕ್ಟೀಸ್ ಆಗುತ್ತನ ಮಾತ್ರ ಹಂಗಾಗ್ತಿರ್ತದ ಅದು. ಇಲ್ದೇ ಇದ್ರೆ ಈ ಮೆಥಡ್ ಯಾರು ಯೂಸ್ ಮಾಡೋದಿಲ್ಲ. ಓಕೆ, ನೀವು ಸ್ವಲ್ಪ ಮ್ಯಾಕ್ಸಿಮಮ್ 1 ತಿಂಗಳ ಆಮೇಲೆ ನಿಮ್ಗೆ ಅದ್ರದ್ದು ರುಚಿ ಗೊತ್ತಾಗತ್ತ. ಓ ಈಜಿ ಐತಿದು ಅಂತೇಳಿ. ನಿಮ್ ಮೈಂಡ್ ನಲ್ಲಿ, ಅನ್ಕಾನ್ಶಿಯಸ್ ಮೈಂಡ್ ನಲ್ಲಿ ಬಂದೇ ಬರ್ತಾವ, ಇಮಿಡಿಯೇಟ್ ಆಗಿ ಬರ್ತಾವ ಎಲ್ಲ. ಹುಡ್ಕ್ಯಾಡ್ಕೊಂತ ಕುಂದ್ರದಲ್ಲ. ಈಗ ಫಸ್ಟ್ ಸ್ಟಾರ್ಟಿಂಗ್ ಹಂಗ ಅಷ್ಟೇ, ಸ್ಟಾರ್ಟಿಂಗ್ ಅಷ್ಟೇ ಪ್ರಾಬ್ಲಮ್ ಆಗೋದು. ಸಬ್ಜೆಕ್ಟ್ ಯಾವುದು, ನೆಗೆಟಿವ್ ಇಂಟ್ರಾಗೇಟಿವ್, ಅದ್ರಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು. ಓಕೆ, ಮೊದಲು ಅಷ್ಟೇ ನಿಮ್ಗೆ ಪ್ರಾಬ್ಲಮ್ ಆಗೋದು. ಅದು ಬಹಳ ಪ್ರಾಬ್ಲಮ್ ಆಗುತ್ತೆ. ಮೊದಲು ಬಹಳ ಕಿರಿಕಿರಿ ಆದಂಗ ಆಗತ್ತ. ನೀವು ಎಲ್ಲಿವರೆಗೂ ಹೋಗ್ತೀರಂದ್ರ ಇದನ್ನ ಬೇಡ ಅನ್ನೋವರೆಗೂ ಹೋಗ್ತೀರಿ. ಆದ್ರೆ ಯಾರು ಕಂಟಿನ್ಯೂ ಮಾಡ್ತೀರಿ, ಬರ್ದ್ ಕೊಡ್ತೀರಿ. 100% ಅವರು ಈ ಇಂಗ್ಲಿಷ್ ನಲ್ಲಿ ಮಾತಾಡ್ತಾರ, ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಹೆಚ್ಚು ಮಾರ್ಕ್ಸ್ ಅನ್ನ ಗಳಿಸ್ತಾರ. ಓಕೆ, ಸೊ ಇದನ್ನ ಬೆನಿಫಿಟ್ಗಾಗಿ, ನನ್ನ ಒಂದು ಬೆನಿಫಿಟ್ಗಾಗಿ ಹೇಳ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ರಿ, ಗೊತ್ತಾಗುತ್ತೆ ನಿಮಗೆ. ಓಕೆ, ನಾನು ಯಾಕೆ ಇದನ್ನ ಮೇಲಿಂದ ಮೇಲೆ ಇನ್ಸಿಸ್ಟ್ ಮಾಡಿ ಹೇಳ್ತೇನೆಂದ್ರ, ನೀವು ಬೇರೆ ಒಂದು ವೇದಿಂದ, ಬೇರೆ ಒಂದು ಮೆಥಡ್ ದಿಂದ ಇಂಗ್ಲಿಷ್ ಕಲಿಯಕ್ ಆಗುದಿಲ್ಲ. ಆ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ನಾನು. ಅದು ಯಾವಾಗ ಆಗ್ತಿರ್ತತ, ಇಂಗ್ಲಿಷ್ ಟು ಇಂಗ್ಲಿಷ್ ಯಾವಾಗ ಬರ್ತಿರ್ತತ, ನೀವು LKG ದಿಂದ UKG ದಿಂದ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ದಿಂದ ಇಂಗ್ಲಿಷ್ ನಿಮಗೆ ಫ್ಯಾಮಿಲಿಯರ್ ಆಗಿರ್ಬೇಕು. ಅವಾಗ ಮಾತ್ರ ನೀವು ಮಾತಾಡ್ತೀರಿ. ಅಲ್ಲಿ ಆದ್ರೂ ಗ್ರಾಮರ್ ಬರ್ತಿರೋದಿಲ್ಲ ಅಲ್ಲಿ. ಓಕೆ, ಅದಕ್ಕಾಗಿ ನೀವು ತಿಳ್ಕೊಂಡಿರ್ಬೇಕು, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಕನ್ನಡ ಮೀಡಿಯಂಕ್ಕಿಂತ ಕಡಿಮೆ ಸ್ಕೋರ್ ಅನ್ನ ಮಾಡಿರ್ತಾರ ಈ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ. ಫಾರ್ ಎಕ್ಸಾಂಪಲ್, 100 ಜನ ಅಪಿಯರ್ ಆಗಿದ್ರಂದ್ರ ಅದರಲ್ಲಿ 90 ಜನ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಹೆಚ್ಚು ಸ್ಕೋರ್ ಮಾಡಿರ್ತಾರ ಆ ಇಂಗ್ಲಿಷ್ ಪಾಠದಲ್ಲಿ ಅಥವಾ ಇಂಗ್ಲಿಷ್ ಸಂಬಂಧಪಟ್ಟಂತ ಎಕ್ಸಾಮ್ ದಲ್ಲಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಒಂದು 90% ಇರ್ತಾರ, ಅದರಲ್ಲಿ 90 ಸ್ಟೂಡೆಂಟ್ಸ್ ಅವರೇ ಇರ್ತಾರ. ಇನ್ನು 10 ಸ್ಟೂಡೆಂಟ್ಸ್ ಇಂಗ್ಲಿಷ್ ಮೀಡಿಯಂದವ್ರು ಇರ್ತಾರ. ಯಾಕೆ ಹಿಂಗ ಆಗ್ತಾ ಇದೆ ಅಂದ್ರೆ, ಅದು ಅವರು ಹಿಂಗ್ ವಿಚಾರ ಮಾಡ್ತಿರೋದಿಲ್ಲ, ಇದು ಸಬ್ಜೆಕ್ಟ್ ಯಾವುದು, ಅಬ್ಜೆಕ್ಟ್ ಯಾವುದು, ಹಿಂಗ್ ವಿಚಾರ ಮಾಡ್ತಾ ಇರೋದಿಲ್ಲ. ನಾವ್ ಹೆಂಗ ಕನ್ನಡ ವಿಚಾರ ಮಾಡದೇನೆ ಮಾತಾಡಕ್ ಹತ್ತೀವಿ, ಆ ತರ ಇಂಗ್ಲಿಷ್ ಅನ್ನ ಮಾತಾಡಕ್ ಕಲ್ತ್ ಬಿಟ್ಟಿರ್ತಾರ ಅವ್ರು. ನಮ್ಗ ಆ ತರ ಕಲ್ತಿರೋದಿಲ್ಲ. ನಾವ್ ಹೆಂಗ್ ಕಲಿಬೇಕು ಅದನ್ನ, ಇದೇ ತರನ ಕಲಿಬೇಕು ಅದನ್ನ. ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಗ್ರಾಮರ್ನು ಕಲಿತೀರಿ ನೀವು, ಆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತಾ, ಸ್ವಚ್ಛವಾಗಿ ಕ್ಲೀನ್ ಆಗಿ ಗ್ರಾಮೆಟಿಕಲ್ ಆಗಿ ಇಂಪೆಕೆಬಲ್ ಇಂಗ್ಲಿಷ್ ಅನ್ನ ಮಾತಾಡಕ ಸ್ಟಾರ್ಟ್ ಮಾಡ್ತೀರಿ. ಓಕೆ, ಎಲ್ಲಾ ಇಂಗ್ಲಿಷ್ ಮೀಡಿಯಂ ಹುಡುಗರು ಆ ರೀತಿ ಅದಾರ ಅಂತಲ್ಲ, ಕೆಲವೊಬ್ರು ಒಳ್ಳೆ ರೀತಿಯಿಂದನೇ ಅಥವಾ ಗ್ರಾಮೆಟಿಕಲ್ ಆಗಿನೇ ಮಾತಾಡ್ತಿರ್ತಾರೆ. ದಟ್ ಈಸ್ ಡಿಫ್ರೆಂಟ್. ಅಥವಾ ಸಾಕಷ್ಟು ಇಂಗ್ಲಿಷ್ ಮೀಡಿಯಂ ಹುಡುಗರು ಇಂಗ್ಲಿಷ್ ನಲ್ಲಿ ಮಾತಾಡೋರು ತಪ್ಪಾಗಿ ಮಾತಾಡ್ತಾರೆ ಗ್ರಾಮರ್ ಅನ್ನ. ಹ್ಯಾವ್ ಇದ್ದಲ್ಲಿ ಹ್ಯಾಸ್ ಹಚ್ತಿರ್ತಾರ, ಅಥವಾ ಹ್ಯಾಡ್ ಹಚ್ತಿರ್ತಾರ, ಈಜ್ ಇದ್ದಲ್ಲಿ ವಾಸ್ ಹಚ್ತಿರ್ತಾರ. ಇವೆಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿರ್ತಾವ ಅಲ್ಲಿ. ಓಕೆ, ಅವರಿಗೆ. ಸೊ ಯಾಕಂತಂದ್ರೆ ಗ್ರಾಮರ್ ಕಲ್ತಿರೋದಿಲ್ಲ ಅವ್ರು. ಅವರು ಸಹಜವಾಗಿ ಮಾತಾಡ್ಕೊತ ಹೋಗ್ಬಿಡ್ತಾರ ಅದನ್ನ. ಅದಕ್ಕಲ್ಲಿ ಗ್ರಾಮರ್ ಕ್ವಶನ್ಸ್ ಏನಿರ್ತಾವಲ್ಲ ಅಲ್ಲೇ ಫೇಲ್ ಆಗಿಬಿಡ್ತಾರ. ಯಾವ್ದು ವಾಜ್, ಎಲ್ಲಿ ವಾಜ್ ಬರ್ತತಿ, ಎಲ್ಲಿ ಈಜ್ ಬರ್ತತಿ, ಎಲ್ಲಿ ಆಮ್ ಬರ್ತತ, ಇದು ಯಾವ ಟೆನ್ಸು, ಅದು ಯಾವ ಟೆನ್ಸು, ಅದನ್ನ ಯಾವುದು ಕಲ್ತಿರುದಿಲ್ಲ ಅವ್ರು ಸರಿಯಾಗಿ. ಮಾತಾಡೋದು ಅಷ್ಟೇ ಗೊತ್ತಿರ್ತದ. ನೀವು ಅದು ಬೇಕಂತಂದ್ರ ಯಾವ ವಿಡಿಯೋ ನೋಡೋದು ಅವಶ್ಯಕತೆನೇ ಇಲ್ಲ ನಿಮಗೆ. ಯಾಕಂತಂದ್ರೆ ಅದು ಇನ್ನೊಬ್ರ ಜೊತೆಗೆ ಮಾತಾಡ್ತಾ ಬಂದ್ಬಿಡ್ತತ. ಯಾವ ಕ್ಲಾಸಿಗೆ ಹೋಗೋದು ಅವಶ್ಯಕತೆ ಇರುದಿಲ್ಲ.
ಓಕೆ, ಅದು ಬೇಕಂದ್ರೆ ನಿಮಗೆ ನಾನು ಗ್ರಾಮ್ಯಾಟಿಕಲ್ ಆಗಿ ಮಾತಾಡ್ಬೇಕು, ನನ್ನ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಹೆಚ್ಚು ಸ್ಕೋರ್ ಮಾಡ್ಬೇಕು ಅನ್ನೋರು ಈ ತರ ಕಲೀಲಾರ್ದೇನೆ ದಾರಿನೇ ಇಲ್ಲ. ಓಕೆ, ಸೊ ಅದಕ್ಕಾಗಿ ಪ್ರಾಕ್ಟೀಸ್ ಮಾಡ್ರಿ. ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ವೆರಿ ಮಚ್.